Hello, hi, welcome back to English World Academy, Dharwada, ಸ್ನೇಹಿತರೆ. Sorry for the late classes because we were actually facing some problems of technical. ಸೊ ಇವತ್ತಿಂದ ಆ ರೀತಿ ಆಗಲ್ಲ. ವಾರಕ್ಕೆ 2 ಕ್ಲಾಸಸ್ಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಕಾನ್ಸೆಪ್ಚುಯಲ್ ವೈಸ್ ಆಗಿ ನಾನು ನಿಮ್ಗೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ನಾವು ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ನಾಮವನ್ನ ಪದೇ ಪದೇ ಆಗಿ ಬಳಸ್ತಾ ಇದ್ರೆ ನಮ್ಗೇನ್ ಅನ್ಸುತ್ತೆ? ಇರಿಟೇಟ್ ಅನ್ಸುತ್ತಲ್ಲ. ರವಿಚಂದ್ರ ಹಿಂಗ ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಇಸ್ ದಿ ಬೆಸ್ಟ್ ಅಕಾಡೆಮಿ, ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಅಂತ ಪದೇ ಪದೇ ಒಂದು ನಾಮದ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಅನ್ಸುತ್ತೆ? ಧಾರವಾಡ ಇಸ್ ಅ ಗ್ರೇಟ್ ಸಿಟಿ, ಧಾರವಾಡ ಇಸ್ ಎಜುಕೇಶನಲ್ ಸಿಟಿ, ಧಾರವಾಡ ಹಿಂಗೆ ಬರೀ ಧಾರವಾಡ ಧಾರವಾಡ ಅಂತ ಹೇಳ್ತಾ ಹೋದ್ರೆ ನಿಮಗ್ ಬೋರ್ ಅನ್ಸುತ್ತೆ ಇಲ್ಲೋ? ಅನ್ಸುತ್ತೆ ತಾನೆ? ಸೊ ಆ ಒಂದು ರಿಪಿಟೇಷನ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ನಾಮಪದದ ಬದಲಾಗಿ ಏನ್ ಮಾಡ್ತೀವಿ? ಒಂದು ಸರ್ವನಾಮವನ್ನ ಬಳಸ್ತೀವಿ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಪ್ರನೌನ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ನೋಡಿ ಸ್ನೇಹಿತರೆ, ಪ್ರನೌನ್ ಅಂದ್ರೆ ಏನಪ್ಪಾ? ಸರ್ವನಾಮ. ನಾಮಗಳಿಗೆ ಬದಲಾಗಿ ಬಳಸ್ತಕ್ಕಂತಹ ಪದಕ್ಕೆ ನಾವೇನಂತ ಕರಿತೀವಿ? ಸರ್ವನಾಮ ಅಥವಾ ಪ್ರನೌನ್ ಅಂತ ಕರಿತೀವಿ. ನೋಡ್ರಿ, ಅ ಪ್ರನೌನ್ ಇಸ್ ಅ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್. ರಿಮೆಂಬರ್ ಸ್ನೇಹಿತರೆ, ಇನ್ ಪ್ಲೇಸ್ ಆಫ್ ನೌನ್. ನೌನಿನ ಜಾಗಕ್ಕೆ ಅಂದ್ರೆ ಅದರ ಬದಲಾಗಿ ಬಳಸ್ಬೇಕು. ಅದನ್ನ ತೆಗೆಯೋದಲ್ಲ, ಬದಲಾಗಿ ಬಳಸ್ತಕ್ಕಂತಹ ಪದಕ್ಕ ಯಾಕೆ ಬಳಸ್ಬೇಕು ಸ್ನೇಹಿತರ? ಸರ್ ನಾವು ಯಾಕೆ ಬಳಸ್ಬೇಕ್ರಿ? ಯಾಕಂತ ಹೇಳಿದ್ರ ಸ್ನೇಹಿತರೆ, ಟು ಅವಾಯ್ಡ್ ದಿ ರಿಪಿಟೇಷನ್. ಅದರ ಪುನರಾವರ್ತನೆ ಪದೇ ಪದೇ ಬರೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಬಳಸ್ತೀವಿ ಸ್ನೇಹಿತರೆ? ಪ್ರೊನೌನ್ ಅನ್ನ ಬಳಸ್ತೀವಿ. ನೋಡಿ ಸ್ನೇಹಿತರೆ, ನೋಡ್ರಿ, ಒಂದು ಸೆಂಟೆನ್ಸ್ ಒಳಗಡೆ ಒಂದೇ ಒಂದು ವಾಕ್ಯವನ್ನ ಅಥವಾ ಒಂದು ಪದವನ್ನ, ಒಂದು ನಾಮಪದವನ್ನ ಪದೇ ಪದೇ ಆಗಿ ಬಳಸೋದು ಅಂದ್ರ ನಿಮ್ಗೇನಾಗತ್ತ? ಇಟ್ಸ್ ಸೀಮ್ಸ್ ಬೋರಿಂಗ್, ರೈಟ್? So when somebody speaks English, then they will be using a name or like this ಅಂತ ಹೇಳಿ ನಿಮ್ಗೆ ಏನಿಸುತ್ತೆ? ಯಪ್ಪ, ದಿಸ್ ಬಿಟ್ ಬೇರೆ ಏನಾರು ಬಳಸ, ದ್ಯಾಟ್ ಬಿಟ್ ಬೇರೆ ಏನಾರು ಬಳಸ ಅಂತ ಹೇಳ್ತಿರ್ತೀನ. ಈಗ ಅಂತ ಹೇಳಿದ್ರೆ ನಿಮ್ಗೇನಸ್ತ? ಬರೀ ಅಂತಾನ ಅಂತ ಹೇಳ್ತೀರ. ಹಂಗ ಅಂತಹವುಗಳನ್ನ ಈಗ ನೋಡ್ರಿ, ನಾವು ಅಂತಹ ಒಂದು ವರ್ಡ್ ಗಳನ್ನ ಒಂದು ವಾಕ್ಯದಲ್ಲಿ ಪದೇ ಪದೇ ಬಳಸೋದ್ರಿಂದ ಏನಾಗತ್ತ? ನಮ್ಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತ ಇಲ್ಲ? ಸೊ ಆ ಒಂದು ಕನ್ಫ್ಯೂಷನ್ ಅನ್ನ ಮತ್ತು ಆ ಒಂದು ರಿಪಿಟೇಷನ್ ಅನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಒಂದು ವಾಕ್ಯದಲ್ಲಿ ನಾವು ಯಾಕೆ ಸರ್ ಅಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ಅದನ್ನ ಶಾರ್ಟ್ ಮಾಡ್ಲಿಕ್ಕೆ, ಸ್ಮೂತರ್ ಆಗ್ಲಿಕ್ಕೆ, ಒಂದು ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ನಾವೇನ್ ಮಾಡ್ತೀವಿ ಸ್ನೇಹಿತರೆ? ನಾವು ಪ್ರೊನೌನ್ ಅನ್ನ ಬಳಸ್ತೀವಿ. ಅರ್ಥ ಆಯ್ತಾ? ಸೊ ನೋಡಿ, ಸರ್ವನಾಮವು ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದವಾಗಿದೆ. ಇದನ್ನ ಪುನರಾವರ್ತನೆಯನ್ನ ತಪ್ಪಿಸ್ಲಿಕ್ಕೆ ಅಂದ್ರೆ ರಿಪಿಟೇಷನ್ ಅನ್ನ ತಪ್ಪಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ? ಬಳಕೆಯನ್ನ ಮಾಡ್ತೀವಿ ಸ್ನೇಹಿತರೆ. ಹೇಗಂತ ಹೇಳಿ ನೋಡ್ರಿ, ಉದಾಹರಣೆಗಳ ಮುಖಾಂತರ ತುಂಬಾ ಚೆನ್ನಾಗಿ ಹೇಳ್ತೀನಿ. ನೋಡ್ರಿ, ಇಲ್ಲಿ ರವಿ ಸರ್ ಇಸ್ ಅ ಟೀಚರ್. ಏನಂತ? ರವಿ ಸರ್. ನೋಡ್ರಿ, ರವಿ ಸರ್ ಅಂತಕ್ಕಂಥದ್ದು ಇಲ್ಲಿ ನೌನ್ ಇದೆ. ಈಸ್ ಅ ಟೀಚರ್. ನೋಡ್ರಿ, ಇಲ್ಲೊಂದು ಟೀಚರ್. ಸೊ ನೋಡ್ರಿ, ಇಲ್ಲಿ ಏನಾಗಿದೆ? ಹಿ ಇಸ್ ದ ಪ್ರೊನೌನ್. ಏನ್ ಮಾಡಿವಿ? ರವಿ ಸರ್ ಅನ್ನ ತೆಗ್ದಿವಿ, ಹಿ ಅಂತ ಹಾಕಿವಿ. ಹೌದಾ? ಆಮೇಲೆ ನೋಡಿ, ಹಿ ಟೀಚರ್ಸ್ ಇಂಗ್ಲಿಷ್. ಅವರು ನೋಡ್ರಿ, ಇಲ್ಲಿ ರವಿ ಸರ್ ಒಬ್ಬ ಶಿಕ್ಷಕ, ಅವನು ಇಂಗ್ಲಿಷ್ ಅನ್ನ ಕಲಿಸುತ್ತಾನೆ. ಸ್ನೇಹಿತರೆ, ನೀವು ಗಮನಿಸಬೇಕಾದಂತಹ ವಿಚಾರ ಅಥವಾ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ರವಿ ಸರ್ ಅಂತಕ್ಕಂತಹ ನಾಮಪದದ ಬದಲಾಗಿ ನಾವು ಹಿ ಅಂತಕ್ಕಂತಹ ಪ್ರೊನೌನ್ ಅಥವಾ ಸರ್ವನಾಮವನ್ನ ಬಳಸಿದ್ದೇವೆ. ಸೊ ಹಾಗಾದ್ರೆ ಇನ್ನು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಸರ್ ಅಂತ ಅನಿಸ್ತಿತ್ತು. ಸೊ ಹಾಗಾದ್ರೆ ನೋಡ್ರಿ ಸ್ನೇಹಿತರೆ, ನಿಮ್ಮ ಕಣ್ಣೆದುರುಗಡೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಪವಿತ್ರ ಹ್ಯಾಸ್ ಅ ಸೈಕಲ್ ಅಂತ ಇದೆಯಪ್ಪ. ಏನಂತ? ಪವಿತ್ರ ಹ್ಯಾಸ್ ಅ ಸೈಕಲ್. ನೋಡಿ ಸ್ನೇಹಿತರೆ, ಇಲ್ಲಿ ಪವಿತ್ರ ಹ್ಯಾಸ್ ಅ ಸೈಕಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಏನಿರ್ತದೆ ನೋಡ್ರಿ, ಇಲ್ಲಿ ಸಿ ಲೈಕ್ಸ್ ಇಟ್ ಅಂತ ಇದೆಯಪ್ಪ. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇಲ್ಲಿ ಪವಿತ್ರ ಏನಪ್ಪಾ? ಪವಿತ್ರ ಇಸ್ ಅ ನೌನ್. ಹೌದಾ? ಸೊ ನೋಡ್ರಿ, ಇಲ್ಲಿ ಹ್ಯಾಸ್ ಅ ಸೈಕಲ್. ಹೌದಾ? ಸೊ ಸೈಕಲ್ ಅನ್ನೋದು ಏನಪ್ಪಾ? ನೌನ್. ನಮಗೆ ಈಗ ಬೇಕಾಗಿರ್ತಕ್ಕಂಥ ನೌನು. ಯಾಕ? ಅದನ್ನ ರೀಪ್ಲೇಸ್ ಮಾಡ್ತಕ್ಕಂಥದ್ದು ಪ್ರೊನೌನ್. ಹಾಗಾಗಿ ನೋಡ್ರಿ, ಇಲ್ಲಿ ಪವಿತ್ರ ಹ್ಯಾಸ್ ಅ ಸೈಕಲ್. ನೋಡ್ರಿ, ಇಲ್ಲಿ ಸಿ ಅಂತ ಬಂದಿದೆ. ಸೊ ಏನ್ ಮಾಡಿದೀವಿ? ಪವಿತ್ರನ ರಿಪ್ಲೇಸ್ ಮಾಡಿ ನಾವು ಸಿ ಅಂತ ಹೇಳಿದೀವಿ. ಸಿ ಲೈಕ್ಸ್ ಇಟ್. ಸೈಕಲ್ ಅನ್ನ ರಿಪ್ಲೇಸ್ ಮಾಡಿ ನಾವ್ ಏನ್ ಮಾಡಿದೀವಿ? ಇಟ್ ಅಂತ ಬಳಸಿದೀವಿ. ನೀವು ಗಮನಿಸಬೇಕು ಸ್ನೇಹಿತರೆ,
ಏನಾಗ್ತದ ಅಂತ ಹೇಳಿದ್ರೆ ಒಂದು ನಾಮಪದದ ಬದಲಾಗಿ ನಾವ್ ಏನ್ ಮಾಡ್ತಾ ಇದೀವಿ ಶಿ ಅಂತ ಹೇಳ್ತಾ ಇದೀವಿ. ಪದೇ ಪದೇ ಪವಿತ್ರ ಹ್ಯಾಸ್ ಅ ಸೈಕಲ್, ಪವಿತ್ರ ರೈಡ್ಸ್, ಪವಿತ್ರ ಗೋಸ್, ಪವಿತ್ರ ಕಮ್ಸ್ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಏನಾಗ್ತದ, ಬೋರಿಂಗ್ ಅನಿಸ್ತದ, ಕೇಳಕ್ಕೆ ಇರಿಟೇಟ್ ಅನಿಸ್ತದ. ಹಾಗಾಗಿ ಒಂದು ಸ್ಮೂತ್ ವೇ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಸ್ನೇಹಿತರ, ಅದನ್ನ ಪ್ರೊನೌನ್ಗೆ ಬದಲು ಮಾಡ್ಬೇಕು. ಅರ್ಥ ಆಯ್ತ್ರಿ ಸ್ನೇಹಿತರೆ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಹೇಗಿರ್ತದೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ ಸ್ನೇಹಿತರೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ರತ್ನ, ಹ್ಯಾವ್ ಯು ಟೇಕನ್ ಯುವರ್ ಬುಕ್. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಏನದ ನೋಡ್ರಿ ಇಲ್ಲಿ. ರತ್ನ, ಹ್ಯಾವ್ ಯು ಟೇಕನ್ ಯುವರ್ ಬುಕ್. ಸೊ ನೋಡ್ರಿ ಸ್ನೇಹಿತರೆ, ಇಲ್ಲಿ ಈ ಯು ಮತ್ತೆ ಯುವರ್ ಅಂತಕ್ಕಂಥದ್ದು ಈ ರತ್ನ ಅಂತಕ್ಕಂತಹ ನಾಮಪದದ ಪ್ರೊನೌನ್ಗಳಾಗಿದೆ. ನೋಡಿ ಸ್ನೇಹಿತರೆ, ರತ್ನ, ಹ್ಯಾವ್ ಯು, ಯು ಅಂದ್ರೆ ಯಾರ, ರತ್ನ. ಟೇಕನ್ ಯುವರ್ ಅಂದ್ರೆ ಯಾರ್ದ, ನಿಮ್ದ. ಸೊ ಹ್ಯಾವ್ ಯು ಟೇಕನ್ ಯುವರ್ ಬುಕ್ ಅಂತ ಹೇಳ್ಬೇಕಾದ್ರೆ ನಾವೇನ್ ಮಾಡಿದೀವಿ ಸ್ನೇಹಿತರೆ, ನಾವು ಪ್ರೊನೌನ್ ಅನ್ನು ಬಳಕೆ ಮಾಡಿದೀವಿ. ಮತ್ತೆ ಇಲ್ಲಿ ರತ್ನ, ಹ್ಯಾವ್, ರತ್ನ, ಟೇಕನ್, ರತ್ನ, ಬುಕ್ ಅಂತ ಹೇಳಕ್ಕಾಗಲ್ಲ. ಸೊ ಹ್ಯಾವ್ ಯು ಟೇಕನ್ ಯುವರ್ ಬುಕ್ ಅಂತ ಹೇಳ್ಬೇಕಾದ್ರೆ ಯು ಮತ್ತ ಯುವರ್ ಅಂತಕ್ಕಂತಹ ಬುಕ್ ಅನ್ನ ನಾವೇನ್ ಮಾಡಿದೀವಿ, ರತ್ನ ಅಂತಕ್ಕಂತಹ ಒಬ್ಬ ನಾಮಪದಕ್ಕೆ ಬದಲಾಗಿ ನಾವು ಸರ್ವನಾಮವನ್ನ ಬಳಸಿದ್ದೇವೆ ಸ್ನೇಹಿತರೆ. ಇಷ್ಟು ಸುಲಭವಾಗಿ ಸ್ನೇಹಿತರೆ ನಾಮಪದದ ಬದಲಾಗಿ ಇದು ಇಷ್ಟು ಚೆನ್ನಾಗಿದೆ. ನಾನು ಒಂದಿಷ್ಟು ಪ್ರೊನೌನ್ಗಳನ್ನ ನಾನು ಕನ್ನಡದಲ್ಲಿ ಸಹ ಈಗ ಬರೆಸ್ತೀನಿ ಸ್ನೇಹಿತರೆ. ಪ್ರೊನೌನ್ಗಳು ಹೇಗಿರ್ತದ, ಎಷ್ಟು ಚಂದ ಇರ್ತದ, ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಳಸ್ಬೇಕಾದ್ರೆ ನಮ್ಗ ಎಕ್ಸಾಮ್ಗಳಲ್ಲಿ ಇದನ್ನೇ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಎಕ್ಸಾಮ್ಗಳಲ್ಲಿ ನಮ್ಗೆ ಕೇಳ್ಬಿಡ್ತಾನೆ, ಸೊ ಯಾವ್ದು ಪರ್ಸನಲ್ ಪ್ರೊನೌನು, ಯಾವ್ದು ರಿಫ್ಲೆಕ್ಸಿವ್, ಯಾವ್ದು ರಿಲೇಟಿವ್ ಪ್ರೊನೌನು, ಯಾವ್ದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನು, ಯಾವ್ದು ರೆಸಿಪ್ರೋಕಲ್. ನಮ್ಗೆ ರೆಸಿಪ್ರೋಕಲ್ ಏನು ಗೊತ್ತಿರಲ್ಲ ಸ್ನೇಹಿತರೆ. ಇವತ್ತಿನ ಒಂದು ಕಾಂಪಿಟೇಷನ್ ವರ್ಲ್ಡ್ ಒಳಗಡೆ ಯಾರು ಸಹ ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ ಕೇಳಲ್ಲ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವಾಗ ನಿಮ್ಗೆ ಇನ್ ಡೆಪ್ತ್ ಆಗಿ ನಿಮ್ಗೆ ನಾಲೆಡ್ಜ್ ಇರ್ತದೋ, ಕಂಟೆಂಟ್ ನಿಮ್ದು ನೋಡ್ರಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತೀರೋ, ಕಾನ್ಸೆಪ್ಟ್ ವೈಸ್ ನಿಮ್ಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇತ್ತು ಅಂದ್ರೆ ಬೇಕಾದ ಪ್ರಶ್ನೆ ಬರ್ಲಿ ಸ್ನೇಹಿತರೆ, ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಹಿಂಗಂದ್ರೆ ಏನು, ಇಂತಹ ವರ್ಡ್ ಅದರ ಯೂಸೇಜ್ ಏನ ಹೇಗಿರ್ತದ ಅಂತ ಗೊತ್ತಿದ್ರೆ ಅಷ್ಟ ಸಾಕು. ತುಂಬಾ ಚೆನ್ನಾಗಿ ಹೇಳ್ತೀನಿ ಸ್ನೇಹಿತರೆ. ಪ್ರೊನೌನ್ ಬಹಳ ಈಸಿ. ಈಗ ಅದರ ಟೈಪ್ಸ್ ಗಳನ್ನ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಸ್ನೇಹಿತರೆ. ಇವಾಗ ಟೈಪ್ಸಿಗೆ ಹೋಗೋಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಕೆಲವೊಂದಿಷ್ಟು ಬಹಳ ದಿನನಿತ್ಯ ನಾವು ಬಳಸ್ತಕ್ಕಂತಹ ಕೆಲವೊಂದು ಸರ್ವನಾಮಗಳನ್ನ ನಾವು ನೋಡ್ಕೊತಾ ಹೋಗೋಣ. ಅದಾದ್ಮೇಲೆ ಟೈಪ್ಸಿಗೆ ಹೋಗೋಣ. ಅಂದ್ರೆ ನಿಮಗೆ ಒಂದಿಷ್ಟು ಕ್ಲೀವ್ ಸಿಗ್ತದೆ ಮತ್ತೆ ಹ್ಯಾಗ್ ಯೂಸ್ ಮಾಡ್ಬೇಕಂತ ಗೊತ್ತಾಗ್ತದೆ. ಸೊ ಮೋಸ್ಟ್ ಆಫ್ ದ ಟೈಮ್ ವಾಟ್ ವಿ ಡೂ ಈಸ್ ವಿ ಆಫನ್ ಯೂಸ್ ರಾಂಗ್ ಪ್ರೊನೌನ್ಸ್ ಇನ್ ಅ ಸೆಂಟೆನ್ಸ್. ವೆನ್ ಯು ಆರ್ ಗೋಯಿಂಗ್ ಟು ಸ್ಪೀಕ್ ವಿತ್ ಸಂಬಡಿ ಯು ಮೇಕ್ ಸಮ್ ಮಿಸ್ಟೇಕ್, isn't it? So that's why we will discuss the most important and daily used pronouns today. Okay, so let's see. I ಅಂದ್ರೆ ಏನಪ್ಪಾ? I ಅಂದ್ರ ನಾನು, ಹೌದಾ? ಐ ಅಂದ್ರ ನಾನು. ಯು ಅಂದ್ರ ನೀನು ಅಥವಾ ನೀವು, ಹೌದಾ? ಸೊ ವಿ ಅಂದ್ರೆ ಏನ್ರಿ? ವಿ ಅಂದ್ರ ನಾವು. ದೇ ಅಂದ್ರೆ ಅವರು. ಹಿ ಅಂದ್ರ ಅವನು. ಶಿ ಅಂದ್ರ ಅವಳು. ಸೊ ಎಷ್ಟೋ ಜನಕ್ಕೆ ಅವಳು ಅವನು ಈ ಕನ್ಫ್ಯೂಸ್ ಹೆಂಗ್ ಆಗ್ತಾರಂದ್ರ, ಹರ್ ಅನ್ಬೇಕು, ಅವಳ ಹತ್ರ ಪೆನ್ ಇದೆ, ಹರ್ ಪೆನ್, ಅವಳ ಪೆನ್ ಅಲ್ಲ, ಅವಳ ಹತ್ರ ಪೆನ್ ಇದೆ ಅನ್ನಕ್ಕೂ ನಾವೇನಂತೀವಿ, ಹರ್ ಪೆನ್ ಹಿಂಗ್ ತಡವಡಿಸ್ತೀವಿ. ವೈ ಬಿಕಾಸ್ ವಿ ಡು ನಾಟ್ ನೋ ವಾಟ್ ಪ್ರೊನೌನ್ ಅಂಡ್ ವೇರ್ ಟು ಯೂಸ್. ಯಾವ ಪ್ರೊನೌನ್ ಅನ್ನ ಎಲ್ಲಿ ಬಳಸಬೇಕು ಅಂತ ವಿ ಆರ್ ನಾಟ್ ಅವೇರ್ ಆಫ್ ದಟ್. ದಟ್ಸ್ ವೈ ವಿ ಗೆಟ್ ಕನ್ಫ್ಯೂಸ್ ವೆನ್ ವಿ ಯೂಸ್ ಇಟ್. ಓಕೆ, ಸೊ ಇಟ್ ಅಂದ್ರೆ ಏನ್ರಿ? ಅದು. ದೆಮ್ ಅಂದ್ರೆ ಏನ್ರಿ? ಅವರಿಗೆ. ಈಗ ನೋಡ್ರಿ, ಅವ್ರಿಗೆ ಕೊಡ್ರಿ ಅಂತ ಹೇಳ್ಬೇಕಾದ್ರೆ ಗಿವ್ ಟು ದೆಮ್ ಅಂತ ಹೇಳ್ಬೇಕಾಗ್ತದೆ. ಸೊ ಅವಾಗ ಅದು ಆಬ್ಜೆಕ್ಟ್ ಆಗತ್ತೆ. ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಪರ್ಸನಲ್ ಪ್ರೊನೌನ್ ಇವೆಲ್ಲ ಪರ್ಸನಲ್ ಪ್ರೊನೌನ್. ಸಮ್ ಟೈಮ್ ಇಲ್ಲಿ ಆಕ್ಚುಲಿ ನಮಗೆ ರಿಫ್ಲೆಕ್ಸಿವ್ ಕೂಡ ನಾನು ಬಳಸ್ತಿದ್ದೀನಿ. ಸೊ ಹಾಗಾಗಿ ನಾನು ಅದನ್ನು
ನಾನು ಟೈಪ್ ವೈಸ್ ಯಾವ ರೀತಿ ಇರ್ತದ, ಯಾವುದು ಸಬ್ಜೆಕ್ಟಿವ್, ಯಾವುದು ಆಬ್ಜೆಕ್ಟಿವ್, ಯಾವುದು ಪೊಸೆಸಿವ್ ಅಂತ ಹೇಳಿ ನೀಟಾಗಿ ಹೇಳ್ಕೊತಾ ಹೋಗ್ತೀನಿ. ಅದ್ ನೋಡ್ರಿ ನಮಗೆ, ನೀವು ನಮಗ್ ಕಂಪ್ಲೇಂಟ್ ಮಾಡ್ರಿ ಅಂತೀವಿ. ಕಂಪ್ಲೇಂಟ್ ಅಸ್ ಅಂದ್ರೆ ನಮಗ್ ಕಂಪ್ಲೇಂಟ್ ಮಾಡ್ರಿ ಅನ್ಬೇಕಾದ್ರೆ, ನಮಗ ಅಂದ್ರ ಕಂಪ್ಲೇಂಟ್ ಅಸ್ ಅಂತ ಹೇಳ್ಬೇಕು ಬೇಡ ಅಂತ ಹೇಳ್ಬೇಕಾದ್ರೆ ಅಸ್. ನೋಡ್ರಿ ದೇರ್ ಅಂದ್ರ ಅವರ, ದೇರ್. ನೋಡ್ರಿ ದೇ ಬೇರೆ, ಅವರು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ದೇ ಅಂದ್ರೆ ಅವರು ಐತಿ, ಇಲ್ಲಿ ದೇರ್ ಅಂದ್ರೆ ಅವರ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ದೇರ್ಸ್ ಅಂದ್ರ ಅವರದು, ಅವರದು. ಅವರ್ಸ್ ಅಂದ್ರೆ ನಮ್ಮದು, ನಮ್ಮದು. ಹಿಸ್ ಅಂದ್ರೆ ಏನ್ರಿ ಸ್ನೇಹಿತರೆ? ನೋಡ್ರಿ ಹಿ ಅಂದ್ರ ಅವನು. ಸಿ ಅಬ್ಸರ್ವ್ ಸ್ನೇಹಿತರೆ, ಹಿ ಅಂದ್ರ ಅವನು, ಹಿಸ್ ಅಂದ್ರೆ ಅವನ, ಹಿಮ್ ಅಂದ್ರ ಅವನಿಗೆ, ಅವನಿಗೆ. ಅವನಿಗೆ ಈ ಪೆನ್ ಕೊಡು ಅಂದ್ರೆ ಗಿವ್ ದಿಸ್ ಪೆನ್ ಟು ಹಿಮ್. ಈ ಪೆನ್ ಅನ್ನು ಅವನಿಗೆ ಕೊಡು ಅಂತ ಹೇಳ್ಬೇಕಾದ್ರೆ ಹರ್ ಅಂದ್ರೆ ಅವಳ. ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ಸ್ನೇಹಿತರೆ, ನೋಡ್ಕೊಳ್ಳಿ ನೀಟಾಗಿ. ಹರ್ಸ್ ಅಂದ್ರೆ ಅವಳ, ಅವಳದು, ಅವಳದು. ಹರ್ ಅಂದ್ರೆ ಅವಳ, ಹರ್ಸ್ ಅಂದ್ರೆ ಅವಳದು. ಓಕೆ. ಮೈನ್ ಅಂದ್ರೆ ನನ್ನದು, ಯುವರ್ಸ್ ಅಂದ್ರೆ ನಿಮ್ಮದು, ಇಟ್ಸ್ ಅಂದ್ರೆ ಅದರ, ಅವರ್ ಅಂದ್ರೆ ನಮ್ಮ. ಇದು ನಮ್ಮ ಕಾರ್ ಅಂದ್ರೆ ಇಟ್ಸ್ ಅವರ್ಸ್. ಹೌದಾ? ಸೊ ಮತ್ತೆ ಹಿಮ್ಸೆಲ್ಫ್ ಅಂದ್ರೆ ಅವನಷ್ಟಕ್ಕೆ, ಅವನಷ್ಟಕ್ಕೆ. ನಾವ್ ಹೇಳ್ತೀವಲ್ಲ, ನಾವೇನು ಹೇಳಿದ್ ಸರ, ಅವನಷ್ಟಕ್ಕೆ ಅವ ಹೋಗ್ಯಾನ, ಅವಳಷ್ಟಕ್ಕೆ ಅವಳು ಹೋಗ್ಯಾಳ, ಅವಳಷ್ಟಕ್ಕೆ ಅವನಷ್ಟಕ್ಕೆ ಅಂತ ಹೇಳ್ಬೇಕಾದ್ರೆ ಅದರಷ್ಟಕ್ಕೆ ಅಂತ ಹೇಳ್ಬೇಕಾದ್ರೆ ಇಟ್ ಸೆಲ್ಫ್ ಅಂದ್ರ ಅದರಷ್ಟಕ್ಕೆ. ಹೌದಾ? ಸೊ ಸಮ್ವನ್ ಅಂದ್ರೆ ಏನ್ರಿ? ಯಾರೋ, ಸಮ್ವನ್ ಯಾರೋ ಒಬ್ರು ಅಂತ ಹೇಳ್ತೀವಲ್ಲ, ಯಾರೋ ಒಬ್ರು. ಸಮ್ವನ್ ಇಸ್ ಕಮಿಂಗ್ ಅಂದ್ರೆ ಯಾರೋ ಒಬ್ರು ಬರ್ತಾ ಇದ್ದಾರೆ. ಸಮಥಿಂಗ್ ಅಂದ್ರೆ ಏನೋ. ನೋಡಿ ಸಮಥಿಂಗ್ ಅಂದ್ರೆ ಏನ್ರಿ? ಏನೋ ಒಂದು. ಸಿ ನಾನ್ ನಿಮ್ಗೆ ಏನೋ ಒಂದು ಹೇಳ್ಬೇಕಾಗಿದೆ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಓಕೆ. ಸಮಥಿಂಗ್ ಯು ಜಸ್ಟ್ ಲೈಕ್ ಯು ಜಸ್ಟ್ ಗೆಟ್ ಮಿ ಸಮಥಿಂಗ್ ಅಂದ್ರೆ ನಿಮ್ಗೆ ಏನಾದ್ರು ಒಂದು ತಗೊಂಡ್ ಬನ್ನಿ ಅಂತ ಹೇಳ್ಬೇಕಾದ್ರೆ ನಾವು ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಎವ್ರಿ ಡೇ ವಿ ಯೂಸ್ ಇನ್ ಅವರ್ ಡೈಲಿ ಕಾನ್ವರ್ಸೇಷನ್. When we talk about our daily life, when we talk about with our friends, family members or whoever, we use these pronouns while speaking. So remember, ಚೆನ್ನಾಗಿ ಬರ್ತ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಕ್ಲಾಸ್ ಅನ್ನ ರಿಪೀಟ್ ಆಗಿ ಕೇಳಿ. Definitely it will get understand. And if you have any doubts regarding whatever I am doing here, just pin me, just comment me. Definitely I will cover in the next video. There is no doubt. And ಏನಾರ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಹೇಳಿ ಸ್ನೇಹಿತರೆ. Don't forget to comment. So comment section is yours. Just comment. So now we will forward to types. ಈಗ types ಅನ್ನ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಪರ್ಸನಲ್ ಪ್ರೊನೌನ್. ಪರ್ಸನಲ್ ಪ್ರೊನೌನ್ ಅಂದ್ರೆ ಏನ್ರಿ? ವೈಯಕ್ತಿಕ ಸರ್ವನಾಮಗಳು. ವೈಯಕ್ತಿಕ ಸರ್ವನಾಮ ಹೇಗಿರ್ತದ? ಅದೊಂದು ಪರ್ಸನ್ ಬಗ್ಗೆ ಮಾತನಾಡ್ತದ. ಸೊ ಅದನ್ನ ಇನ್ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೇನೆ. ಪರ್ಸನಲ್ ಪ್ರೊನೌನ್ ಅಂದ್ರೆ ಏನು, ಹೇಗಿರ್ತದ, ಯಾವ್ದು ಸಬ್ಜೆಕ್ಟ್, ಯಾವ್ದು ಆಬ್ಜೆಕ್ಟ್, ಯಾವ್ದು ಪೊಸೆಸಿವ್, ಹೆಂಗ್ ಬರ್ತದ, ನಾವ್ ಹೇಗೆ ಐಡೆಂಟಿಫೈ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ರಿಫ್ಲೆಕ್ಸಿವ್ ಪ್ರೊನೌನ್ ಅಂದ್ರೆ ಏನ್ ಗೊತ್ತೇನ್ ಸ್ನೇಹಿತರೆ? ಸೊ ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿದ್ರೆ, ಸೊ ಇಟ್ ರೆಫರ್ಸ್ ಟು ಸಬ್ಜೆಕ್ಟ್ ಸ್ನೇಹಿತರೆ. refers to subject. ಓಕೆ. ಸೊ ಏನಾಗ್ತದ, ಇದು ಇದು ಸೆಲ್ಫ್ ಸ್ನೇಹಿತರೆ. ಸೊ ಇದು ಆಕ್ಚುಲಿ ಓನರ್ಶಿಪ್. ಓನರ್ಶಿಪ್. ಓಕೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ರಿಫ್ಲೆಕ್ಸಿವ್ ಅಂದ್ರೆ ಏನ್ರಿ? ಸೆಲ್ಫ್. ಓಕೆನಾ? ಸೊ ರಿಫ್ಲೆಕ್ಸಿವ್ ಹಂಗಂದ್ರೆ ಏನ್ರಿ? ನಾನ್ ನನ್ನಷ್ಟಕ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಅವಳಷ್ಟಕ್ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ, ಒಂದು ಏನು ಕೆಲಸ ಮಾಡೋರು ಮತ್ತೆ ಆ ಕೆಲಸ ಯಾವ್ದ್ರ ಮೇಲೆ ಆಗತ್ತೆ, ಎರಡು ಒಂದೇ. ಐ ಮೀನ್
ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಇಬ್ರು ಒಂದೇ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದೇ ರಿಫ್ಲೆಕ್ಸಿವ್ ಪ್ರೊನೌನ್ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ ಪ್ರೊನೌನ್ ಅಂದ್ರೆ ಏನ್ರಿ? ಒಂದು ಓನರ್ಶಿಪ್ ಅಂದ್ರೆ ಪೊಸೆಷನ್ ಅಂದ್ರೆ ಏನ್ರಿ? ಸಾಮ್ಯತೆ ಅಂತ ಕರಿತೀವಿ ನಾವು ಕನ್ನಡ ಒಳಗಡೆ. ಈಗ ಇದು ನನ್ನದೇ, ಅದು ನನ್ನವಳೆ, ಅವ್ನು ನನ್ನವನೇ ಅಂತ ಹೇಳ್ಕೊ ಈಗ ನೋಡ್ರಿ, ಅದು ನಂದೇ ಅಂತ ಹೇಳಿ ನಾವೇನು ಪೊಸೆಸಿವ್ನೆಸ್ ತೋರಿಸ್ತೇವಲ್ವಾ? ಡೋಂಟ್ ಬಿ ಸೋ ಪೊಸೆಸಿವ್ ಆನ್ ಮೀ ಅಂತ ಹೇಳ್ತಿರ್ತಾರೆ ನೋಡ್ರಿ, ಕೇಳಿರ್ಬೋದು ನೀವು. ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ಹೇಳ್ತಾರೆ, ಯಾಕೆ ಇಷ್ಟು ನನ್ ಮೇಲೆ ಪೊಸೆಸಿವ್ ಆಗಿದ್ಯಾ ಅಂದ್ರೆ ನಾನೇ ನಿಮ್ಮವನು ಅಥವಾ ನಿನ್ನವಳು ಅಂತ ಯಾಕೆ ಅನ್ಕೊಳ್ತಿದ್ಯಾ ಅಂತ ಹೇಳ್ತಾರೆ. ಕೇಳಿದಿರಾ? ನೀವು ಕೇಳಿರ್ಬೋದು. ಸೊ ಅದನ್ನ ಅಂದ್ರೆ ಒಂದು ಇಲ್ಲಿ ಒಡೆತನವನ್ನ ಹೊಂದೋದು ಅಥವಾ ಒಂದು ಅಧಿಕಾರವನ್ನ ಹೊಂದತಕ್ಕಂಥದನ್ನ ನಾವು ಪೊಸೆಸಿವ್ ಪ್ರೊನೌನ್ ಅಂತ ಕರಿತೀವಿ. ಡೆಮಾನ್ಸ್ಟ್ರೇಟಿವ್ ಅಂದ್ರೆ ಪಾಯಿಂಟ್ ಟು ಸ್ಪೆಸಿಫಿಕ್, ಅದು ಇದು ಅವುಗಳು ಇವುಗಳು ಅಂತ ಏನ್ ಕರಿತೀವಲ್ಲ ಅವನ್ನ ನಾವು ಡೆಮಾನ್ಸ್ಟ್ರೇಟಿವ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಅಂದ್ರೆ ಏನ್ರಿ? ಜಾಯಿನ್ ಮಾಡ್ತಕ್ಕಂಥದ್ದು. ಒಂದು ಸಬ್ಜೆಕ್ಟ್ ಈಗ ನೋಡ್ರಿ, ಒಂದು ಸಬ್ಜೆಕ್ಟಿಗೆ ಇನ್ನೊಂದು ಕೆಲಸಕ್ಕೆ ಜಾಯಿನ್ ಮಾಡಿ. ಹೆಂಗಂದ್ರೆ ಸ್ನೇಹಿತರೆ, ರಿಲೇಟಿವ್ ಅಂದ್ರೆ ನೋಡ್ರಿ ಹೇಗಿರ್ತದ. ಈಗ ಫಾರ್ ಎಕ್ಸಾಂಪಲ್, ಪ್ರದೀಪ್ ಇಸ್ ಅ ಸ್ಟೂಡೆಂಟ್ ಹೂ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ಕಾಲೇಜ್ ಇವೆಂಟ್ಸ್. ಅಂದ್ರೆ ಹೂ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ? ಕನೆಕ್ಟ್ ಮಾಡ್ತಾ, ಯಾರಿಗೆ? ಪ್ರದೀಪಿಗೆ ಕನೆಕ್ಟ್ ಮಾಡ್ತಾ ಇದೆ ಹೊರತು ಸಬ್ಜೆಕ್ಟ್ ಯಾವ್ದಿರುತ್ತೋ ಅದನ್ನೇ ಕನೆಕ್ಟ್ ಮಾಡ್ಬೇಕು, ಅದನ್ನೇ ಜಾಯಿನ್ ಮಾಡ್ಬೇಕು. ಅದನ್ನ ನಾವೇಂತ ಕರಿತೀವಿ? ರಿಲೇಟ್. ರಿಲೇಟ್ ಅಂದ್ರೆ ಏನ್ರಿ? ರಿಲೇಟ್ ಮಾಡು ಅಂತ. ಸೊ ಅದನ್ನ ನಾವೇಂತ ಕರಿತೀವಿ? ಜಾಯಿನ್ ಅಂದ್ರೆ ರಿಲೇಟ್ ಮಾಡ್ತಕ್ಕಂಥದ್ದನ್ನ ಕರಿತೀವಿ. ಇಲ್ಲಿ ಇಂಡೆಫಿನೆಟ್ ಪ್ರೊನೌನ್ ಅಂತ ಇದೆ ಸ್ನೇಹಿತರೆ. ಬಹಳ ಸಿಂಪಲ್, ಬಹಳ ಇಂಪಾರ್ಟೆಂಟ್. ಕೇಳ್ಬಿಡ್ತಾನೆ, ಸಮ್ ಒನ್ ಈಸ್ ಕಾಲಿಂಗ್ ಯು, ಅಂಡರ್ಲೈನ್ ದ ವರ್ಡ್ ಮಾಡ್ಬಿಡ್ತಾನೆ. ಏನಂತ? ಸಮ್ ಒನ್. ವಾಟ್ ಈಸ್ ಅಂತ ಕೇಳ್ಬಿಡ್ತಾನೆ. ಅವಾಗ ನಾವು ಪ್ರೊನೌನ್ ಏನೇನೋ ಕೊಡ್ತಾನೆ. ಅವಾಗ ನೀವು ಏನಪ್ಪಾ ಇದು ಸಮ್ಮನ್ ಅಂದ್ರ ಯಾವ್ದು ಹೆಂಗ ಅಂತ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದಟ್ ಈಸ್ ಅ ಇಂಡೆಫಿನೆಟ್ ಪ್ರೊನೌನ್. ಯಾಕಂದ್ರೆ ಸಮ್ಮನ್ ಅಂದ್ರೆ ಯಾರಂತ ಗೊತ್ತಿಲ್ಲ. ದಟ್ ಈಸ್ ನಾಟ್ ಸ್ಪೆಸಿಫಿಕ್, ರೈಟ್? ಸೊ ಹಂಗಾಗಿದು ದಟ್ ಈಸ್ ನಾಟ್ ಸ್ಪೆಸಿಫಿಕ್. ಸೊ ಆಮೇಲೆ ಅದು ಪರ್ಟಿಕ್ಯುಲರ್ ಸಹ ಅಲ್ಲ. ರೆಸಿಪ್ರೋಕಲ್ ಪ್ರೊನೌನ್. ರೆಸಿಪ್ರೋಕಲ್ ಅಂದ್ರೆ ಏನ್ರಿ? ನೋಡ್ರಿ, ರೆಸಿಪ್ರೋಕಲ್ ಒಳಗಡೆ ಈಗ ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳಬೇಕು. ಅಂದ್ರೆ ದೇ ಲವ್ ಈಚ್ ಅದರ್, isn't it? They love each other. ಹೌದಾ? ದ ಟೀಮ್ಮೇಟ್ಸ್ ಕಂಗ್ರಾಚುಲೇಟೆಡ್ ಒನ್ ಅನದರ್. ಹೌದಾ? ಪ್ರತಿಯೊಬ್ಬರಿಗೂ ಪರಸ್ಪರವಾಗಿ ಈ ಪರಸ್ಪರತೆಯನ್ನು ಹೇಳ್ತಕ್ಕಂಥದ್ದೇ ನಾವು ರೆಸಿಪ್ರೋಕಲ್ ಅಂತ ಕರಿತೀವಿ. ಇಂಟರಾಗೇಟಿವ್ ಪ್ರೊನೌನ್ ಬಹಳ ಸಿಂಪಲ್ ಸ್ನೇಹಿತರೆ. ಯಾಕಂದ್ರೆ ವೆನ್ ಯು ಆರ್ ಗೋಯಿಂಗ್ ಟು ಆಸ್ಕ್ ಕ್ವಶನ್ ಟು ಸಮ್ ಒನ್, ದಟ್ ಬಿಕಮ್ಸ್ ಇಂಟರಾಗೇಟಿವ್ ಪ್ರೊನೌನ್. ಬಿಕಾಸ್ ಹೂ ಆರ್ ಯು, ವೇರ್ ಆರ್ ಯು ಗೋಯಿಂಗ್, ವೈ ಆರ್ ಯು ಕಮಿಂಗ್ ಟು ದ ಕ್ಲಾಸಸ್. ವೆನ್ ಯು ಆಸ್ಕ್ ಸಮ್ ಕ್ವಶನ್ಸ್, ನೀವು ಪ್ರಶ್ನೆ ಮಾಡಬೇಕಾದ್ರೆ ವಿ ಯೂಸ್ ಇಂಟರಾಗೇಟಿವ್ ಪ್ರೊನೌನ್. ನೋಡ್ರಿ, ಇಂಟರಾಗೇಟಿವ್ ಅಂದ್ರೆ ಏನ್ರಿ? ಟು ಇಂಟರ್ವ್ಯೂ ಸಮ್ ಒನ್, isn't it? To ask someone. So that is questions, right? So next distributive pronoun. Distributive ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಒನ್ ಬೈ ಒನ್. ನೋಡ್ರಿ, ಅ ಪರ್ಸನ್ ಆರ್ ಅ ಥಿಂಗ್, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು. ವಿ ಯೂಸ್ ಅಟ್ ಎ ಟೈಮ್. ನೋಡ್ರಿ, ಪ್ರತಿಯೊಬ್ಬರಿಗೂ ಪ್ರೈಸಸ್ ಗಳನ್ನ ಕೊಡಲಾಗಿತ್ತು ಅಂತ ಹೇಳಿದ್ರೆ ಈಚ್ ಸ್ಟೂಡೆಂಟ್ ಗಾಟ್ ಪ್ರೈಸಸ್, ರೈಟ್? ಈಚ್ ಸ್ಟೂಡೆಂಟ್. ಈಚ್ ಅಂತಕ್ಕಂಥದ್ದು ಸಿಂಗುಲರ್ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ಈಚ್ ಅಂತಕ್ಕಂಥದ್ದು ಸಿಂಗುಲರ್ ಜೊತೆ ಸಿಂಗುಲರೇ ಬರಬೇಕಾಗತ್ತೆ, ನೆನ್ಪಿಟ್ಕೊಳ್ರಿ. ಎಕ್ಸಾಮ್ಸ್ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಹೆಚ್ಚಾಗಿ ಎಕ್ಸಾಮ್ಸ್ ಅಲ್ಲಿ ಬರ್ತಕ್ಕಂತಹ ಚಾನ್ಸಸ್ ಇರತ್ತೆ, ಕೇಳ್ತಾನೆ ಸಹ. ನೀವು SSC GD ಆಗಿರ್ಬೋದು, GPS ಸ್ಟಾರ್ ಆಗಿರ್ಬೋದು, HS ಸ್ಟಾರ್ ಆಗಿರ್ಬೋದು, ಬೇಕಾದ ಎಕ್ಸಾಮಿಗೆ ನೀವು ಪ್ರಿಪೇರ್ ಮಾಡಿ, ನಿಮಗ ಪ್ರೊನೌನ್ ಮೇಲೆ ಒಂದು ಕ್ವಶನ್ ಇರ್ತದೆ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿ ಸ್ಪಾಟಿಂಗ್ ಎರರ್ ಅಂತ ಬರ್ತದ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತ ಬರ್ತದ, ಬೇರೆ ಏನ್ ಬೇಕಾದ ಕೇಳಿ. ಒಂದ್ ಸರಿ ನಿಮ್ಗ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಗೊತ್ತದ, ನಾ ಮಾಡ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇತ್ತಂದ್ರ 100% ಯಾರ ಕೈಯಿಂದನು ನೀವು ಓದ್ಬೇಕಾದ್ರೆ ಬಹಳ ದೊಡ್ಡ ಪ್ಯಾರ ನೋಡ್ಬಿಟ್ಟು ಅಯ್ಯೋ ದೇವ್ರೆ ಅಂತ ಹೇಳಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಒಂದ್ ಸರಿ ನೀವು ಓದಿ, 2 ಸರಿ ಓದಿ, 3 ಸರಿ ಓದಿ, 4 ಸರಿ, 5, 6, 7, definitely you will get understand that concept and you will gonna answer that question. So there is no doubt. Okay, so next ಬಂದು emphatic ಅಂದ್ರೆ ಏನ್ ಗೊತ್ತೇನು ಸ್ನೇಹಿತರೆ? emphatic ಅಂದ್ರೆ ಏನ್ರಿ? ಬಹಳ ಟಫ್ ಕೊಟ್ಟು ಒತ್ತಿ ಹೇಳೋದು. ಇದು ನನ್ನಷ್ಟಕ್ಕ ನಾ ಮಾಡಿದ್ದು, ಹಿಂಗ ಹೇಳ್ತೀವಲ್ಲ, ಐ ಮೈ ಸೆಲ್ಫ್, ಯು ಯುವರ್ ಸೆಲ್ಫ್ ಗೋ, ಹಿಂಗ ಒತ್ತಿ ಹೇಳ್ತೀವಲ್ಲ. ಸೇಮ್ ಟು ಆಸ್ ಇಟ್ ಈಸ್ ಲೈಕ್ ರಿಫ್ಲೆಕ್ಸಿವ್ ತರಾನೇ. ಆದರೆ ಇದನ್ನ ನಾವಿಲ್ಲಿ ಏನಂತೀವಿ? ಐ ಡೂ ಮೈ ಸೆಲ್ಫ್ ಅಂತ ಹೇಳ್ತೀವಿ. ಐ ಆದ್ಮೇಲೆ ಮೈ ಸೆಲ್ಫ್. ಬಟ್ ಇಲ್ಲಿ ಹಿಂಗಿರಲ್ಲ. ಐ ಮೈ ಸೆಲ್ಫ್ ವೆಂಟ್ ಅಂತ ಹೇಳ್ತೀವಲ್ಲ, ಅವಾಗ ಈ ಒಂದು ಸ್ಟ್ರಕ್ಚರ್ ಇಂದ ನಮಗೆ ಗೊತ್ತಾಗ್ತದ ಇದು ಎಂಪ್ಯಾಥೆಟಿಕ್ ಅಥವಾ ರಿಫ್ಲೆಕ್ಸಿವ್ ಅಂತ ಹೇಳಿ.
ಸೇಮ್ ಆಸ್ ರಿಫ್ಲೆಕ್ಸಿವ್ ಪ್ರೊನೌನ್. ಡೋಂಟ್ ವರಿ, ತುಂಬಾ ಚೆನ್ನಾಗಿ ಮತ್ತೊಂದ್ ಸರಿ ಕೇಳಿ, ಪದೇ ಪದೇ ಕೇಳಿ. ಸೊ ಯು ಜಸ್ಟ್ ಲಿಸನ್ ದ ಕ್ಲಾಸಸ್ ಪ್ರಾಪರ್ಲಿ. ಐ ಟೆಲ್ ಯು ಮೈ ಫ್ರೆಂಡ್ಸ್, ಯಾವ ರೀತಿ ನೀವು ಈಗೇನ್ ರಿಯಾಲಿಟಿ ಶೋಸ್ಗಳು ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಏನೇನೋ ನೋಡ್ತೀರಿ. ಸೊ ಅದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸ್ ಇಲ್ಲ. Entertainment, you just talk to your brothers, talk to your sisters, talk to your family, you will get entertained. Just talk to them, just make comedy with them. And that reality shows and whatever you are going to experience in the outside of that external sources, that will not gonna change your life. Whatever, like if you want to change yourself, means you have to work hard today. If you work hard, then only you will get success. Otherwise nothing will gonna happen, I'll tell you, because you are the one who can do it, and you have that, and I believe in you. Definitely, my dear student, my dear, you will gonna change yourself today by using pronoun in your daily conversations. Let's discuss the pronoun in detail. Okay, let's get started. ನೋಡಿ ಸ್ನೇಹಿತರೆ, ಈಗ ಪರ್ಸನಲ್ ಪ್ರೊನೌನ್ ಅಂದ್ರೆ ಏನ್ರಿ? ನಾವೇನ್ ಹೇಳಿದ್ವಿ, ಪರ್ಸನ್ ಅಥವಾ ಒಂದು ಥಿಂಗ್ಸ್ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ವಿ ಸ್ನೇಹಿತರೆ, ಹೌದಾ? ಸೊ ಹಾಗಾದ್ರೆ ನೋಡಿ, ಇಲ್ಲಿ ಇಟ್ ರೆಫರ್ಸ್ ಟು ಪೀಪಲ್ ಆರ್ ಪರ್ಸನ್. ನೋಡ್ರಿ, ಒಂದು ವ್ಯಕ್ತಿ ಅಥವಾ ಒಂದು ವಸ್ತುವಿಗೆ ನಾವೇನ್ ಮಾಡ್ತೀವಿ, ಅದನ್ನ ಬಳಸ್ತೀವಿ. ಹಾಗೆ ಸರ್ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ, ವಾಟ್ ಈಸ್ ದಿ ಸಬ್ಜೆಕ್ಟಿವ್ ಪ್ರೊನೌನ್ ಹಿಯರ್ ಅಂತ ಕೇಳ್ತಾನೆ. ನಾವು ಕೆಲವೊಂದು ಟೈಮ್ ನಾನು ಎಲ್ಲೇ ಹೊರಗಡೆ ಹೋದ್ರೆ, ಒಂದು ಏನಾದ್ರು ಮೋಟಿವೇಶನ್ ಕ್ಲಾಸ್ ಅಥವಾ ಯಾವ್ದಾದ್ರು ಎಕ್ಸಾಮ್ಸ್ ಗಳಲ್ಲಿ ಅಥವಾ ಒಂದು ಬೇರೆ ಎಲ್ಲೋ ಒಂದ್ ಕಡೆ ನಾನು ಮಾತಾಡ್ಲಿಕ್ಕೆ ಹೋದಾಗ ನಾನು ಅವ್ರಿಗೆ ಕೇಳ್ತೇನೆ, ಐ ಆಮ್ ಗೋಯಿಂಗ್ ಟು ಮೈಸೂರ್, ಇದರಲ್ಲಿ ಐ ಅಂದ್ರೆ ಏನು ಇಂಗ್ಲಿಷ್ ಒಳಗಡೆ ಅಂತ ಕೇಳ್ತೀನಿ. ಅವರು ಸರ್ ಐ ಅಂದ್ರೆ ನಾನು ಅಂತಾರೆ. ಸೊ ಸಿ, ಐ ಡೋಂಟ್ ಆಸ್ಕ್ ದೆಮ್ ಟು ಟ್ರಾನ್ಸ್ಲೇಟ್ ಇಟ್. ನಾನ್ ಟ್ರಾನ್ಸ್ಲೇಟ್ ಕೇಳಲ್ರಿ. ಗ್ರಾಮರ್ ಒಳಗಡೆ, ಇಂಗ್ಲಿಷ್ ಒಳಗಡೆ ಐ ಅಂದ್ರೆ ಏನು, ದಟ್ ಈಸ್ ಪರ್ಸನಲ್ ಪ್ರೊನೌನ್, ಇಸಂಟ್ ಇಟ್? ಸೊ ನೋಡ್ರಿ, ಇಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್, ಇವುಗಳನ್ನ ನಾವು ಏನಂತ ಕರಿತೀವಿ ಸ್ನೇಹಿತರೆ? ಪರ್ಸನಲ್ ಪ್ರೊನೌನ್ ಅಥವಾ ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ. ಸರ್ ಯಾಕೆ ಸಬ್ಜೆಕ್ಟಿವ್ ಅಂತ ಹೇಳಿದ್ರೆ, ನೋಡಿ, ಇವುಗಳನ್ನ ಕೆಲವೊಂದನ್ನ, ಇದನ್ನ ಎಕ್ಸೆಪ್ಟ್ ಇಟ್, ಇದನ್ನ ಮತ್ತೆ ಇದನ್ನ ಬಿಟ್ಟು, ಇದನ್ನು ಮತ್ತೆ ಅದನ್ನ ಬಿಟ್ಟು ಉಳ್ಕಿದು ಇವು ಎರಡಾಗಿನೂ, ಮೀನ್ಸ್ ಆಬ್ಜೆಕ್ಟ್ ಆಗಿನೂ ವರ್ಕ್ ಆಗತ್ತೆ, ಸಬ್ಜೆಕ್ಟ್ ಆಗಿನೂ ವರ್ಕ್ ಆಗತ್ತೆ. ಬಟ್ ನೋಡ್ರಿ, ಇಲ್ಲಿ ಐ ಲವ್ ಇಂಗ್ಲಿಷ್. ನೋಡ್ರಿ, ಇಲ್ಲಿ ಐ ಸಬ್ಜೆಕ್ಟ್ ಜಾಗದಲ್ಲಿ ಇದೆ. ಅರ್ಥ ಆಗ್ತಿದ್ಯಾ? ಸೊ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್, ಯು ಆರ್ ಮೈ ಫ್ರೆಂಡ್. ನೋಡ್ರಿ, ಇಲ್ಲಿ ಯು ಆರ್ ಮೈ ಫ್ರೆಂಡ್. ನೋಡ್ರಿ, ಯು ಇಸ್ ಅ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆಯಾ? ಸೊ ಹಂಗಾಗಿ ಅದನ್ನ ಸಬ್ಜೆಕ್ಟಿವ್ ಪ್ರೊನೌನ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ನೋಡಿ, ಐ, ಯು, ವಿ, ದೇ, ಹಿ, ಶಿ, ಇಟ್. ನೀವು, ನಾನು ಐ ಮತ್ತೆ ಯು ಅನ್ನು ಬಳಸಿದೀನಿ. ವಿ, ದೇ, ಹಿ, ಶಿ, ಇಟ್ ಅನ್ನ ನೀವು ಕಮೆಂಟ್ ಅಲ್ಲಿ ನನಗೆ ಕಳಿಸಿ. ಏನಾದ್ರೆ ಇಫ್ ಇಟ್ ಈಸ್ ರಾಂಗ್, ಡೋಂಟ್ ವರಿ, ವಿ ಆರ್ ಹಿಯರ್ ಟು ಗೈಡ್ ಯು, ನಾಟ್ ಟು ಸ್ಕೋಲ್ಡ್ ಯು. ಓಕೆ, ಸೊ ನೋಡ್ರಿ, ಇಲ್ಲಿ ಈಗ ಆಬ್ಜೆಕ್ಟಿವ್ ಪ್ರೊನೌನ್ ಅಂದ್ರೆ ಏನಪ್ಪಾ? ಸೊ ನಾನು ಇದನ್ನ ತೆಗಿತಾ ಇದ್ದೀನಿ ಸ್ನೇಹಿತರೆ. ಆಬ್ಜೆಕ್ಟಿವ್ ಪ್ರೊನೌನ್ ಅಂದ್ರೆ ಏನು? ಸೊ ಆಬ್ಜೆಕ್ಟಿವ್ ಅಂದ್ರೆ ನೋಡ್ರಿ, ಆಬ್ಜೆಕ್ಟಿವ್ ಅಂದ್ರೆ ಏನ್ರಿ? ಆಬ್ಜೆಕ್ಟ್ ಸ್ಥಾನದಲ್ಲಿ ಬರ್ಬೇಕು. ನಮ್ದು ಹೆಂಗದ? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಐತಿಲ್ಲೋ. ಈಗ ಸಬ್ಜೆಕ್ಟಿವ್ ಸ್ಥಾನದಲ್ಲಿ ಬಂದೈತಿ, ಈಗ ನೆಕ್ಸ್ಟ್ ನಮ್ಗೆ ಆಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಬರ್ಬೇಕಪ್ಪ, ಹೌದಿಲ್ಲೋ? ಸೊ ಹಾಗಾದ್ರೆ ನೋಡಿ, ಇಲ್ಲಿ ಯು ಬರುತ್ತಾ? ಎಸ್. ನೋಡ್ರಿ, ಹಿಮ್, ಹರ್, ದೆಮ್, ಹೌದಾ? ಬರುತ್ತೆ ಇಲ್ಲೋ? ದೆಮ್ ಅಂತ ಬರುತ್ತಾ ಸ್ನೇಹಿತರೆ? ನೋಡ್ರಿ, ಫಾರ್ ಎಕ್ಸಾಂಪಲ್ ನೋಡ್ರಿ, ಅಸ್ ಬರುತ್ತಾ? ಸೊ ನೋಡ್ರಿ, ಇಲ್ಲಿ ಐ ಟೆಲ್ ಯು. ನೋಡ್ರಿ, ಇಲ್ಲಿ ಐ ಏನ್ರಿ? ಸಬ್ಜೆಕ್ಟಿವ್ ಹೇಳಿದೆ. ಸೊ ಟೆಲ್ ಏನ್ರಿ? ವರ್ಬ್ ಐತಿ. ಸೊ ನಮಗ ಯು ಅಂತಕ್ಕಂಥದ್ದು ಏನಾಗ್ತದ? ಇಲ್ಲಿ ಆಬ್ಜೆಕ್ಟಿವ್ ಆಗ್ತದೆ. ಯು ನೋಡ್ರಿ ಆಬ್ಜೆಕ್ಟಿವ್ ಸ್ಥಾನದಲ್ಲದ. ಸೊ ಹಂಗಾಗಿ ಯು ಬಿಕಮ್ಸ್ ಆಬ್ಜೆಕ್ಟಿವ್ ಪ್ರೊನೌನ್. ಹಿಂಗ ಯಾರು ಏನ್ ಬೇಕಾದ ಪ್ರಶ್ನೆಗಳನ್ನ ಕೇಳಿ ಸ್ನೇಹಿತರೆ, ನೀವು ಮಾಡ್ತಕ್ಕಂತಹ ಒಂದು ಇದನ್ನ ಮಾಡ್ಬೇಕು ಆಗ್ತದೆ ಸ್ನೇಹಿತರ. ನೀವೇನ್ ಮಾಡ್ಬೇಕು? ಐ ಟೆಲ್ ಯು ಅಂತ ಹೇಳಿದ್ರೆ ನೀವೇನ್ ಕಟ್ ನೋಡಿ ಸ್ನೇಹಿತರೆ, ಈಗ ಐ ಟೆಲ್ ಯು ಅಂತ ಹೇಳ್ಬೇಕಾದ್ರೆ ಏನಾಯ್ತು? ಯು ಗೆ ಏನಾಯ್ತು? ಆಬ್ಜೆಕ್ಟ್ ಅಂತ ಹೇಳಿದ್ವಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಇಲ್ಲಿ ಐ ಲೈಕ್ ಯು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಐ ಏನ್ರಿ? ಸಬ್ಜೆಕ್ಟ್, ಲೈಕ್ ಏನ್ರಿ? ವರ್ಬ್, ಆಬ್ಜೆಕ್ಟ್ ಏನ್ರಿ? ಯು, ಹೌದಾ? ಸೊ ನೋಡ್ರಿ, ಇದು ಸಬ್ಜೆಕ್ಟ್ ಜಾಗದಲ್ಲಿ ಐತೆ, ಅದಕ್ಕೆ ಇದಕ್ಕೆ ಸಬ್ಜೆಕ್ಟಿವ್ ಪ್ರೊನೌನ್ ಅಂತೀವಿ.
ಆಬ್ಜೆಕ್ಟ್ ಜಾಗದಲ್ಲಿ ಐತಿ, ಹಂಗಾಗಿ ಇದಕ್ಕೆ ಆಬ್ಜೆಕ್ಟಿವ್ ಪ್ರೊನೌನ್ ಅಂತ. ಬಹಳ ಸಿಂಪಲ್. ಒಂದು ಸರಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸರಿ ನೀವು ಕ್ಲಾಸಸ್ ಅನ್ನ ಕೇಳಿ, ಡೆಫಿನೆಟ್ಲಿ ಅದು ಅರ್ಥ ಆಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಟೆಲ್ ಹಿಮ್, ನಾನು ಅವನಿಗೆ ಹೇಳ್ತೀನಿ. ಹಿಮ್ ಅನ್ನೋದೇನ್ರಿ? ಆಬ್ಜೆಕ್ಟಿವ್ ಪ್ರೊನೌನ್, ಹೌದಾ? ಐ ಟೆಲ್ ಟು ಹರ್, ಹರ್ ಅನ್ನೋದ್ರೇನ್ರಿ? ಆಬ್ಜೆಕ್ಟಿವ್ ಪ್ರೊನೌನ್. ಇಷ್ಟು ಸುಲಭವಾಗಿ ಇರ್ತದೆ ಸ್ನೇಹಿತರೆ ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್. ಮತ್ತೆ ಹಾಗಾದ್ರೆ ಪೊಸೆಸಿವ್ ಅಂದ್ರೆ ಏನು? ಪೊಸೆಸಿವ್ ಅಂದ್ರೆ ನೋಡ್ರಿ ಸ್ನೇಹಿತರೆ, ಪೊಸೆಸಿವ್ ಅಂದ್ರೆ ಏನ್ರಿ? ಮೈನ್, ಹೌದಾ? ಇಟ್ಸ್ ಮೈನ್, ನನ್ನದು ಅಂತ ಹೇಳ್ತೀನಿ ನೋಡ್ರಿ ಪೊಸೆಸಿವ್. ಇಟ್ಸ್ ಹರ್ಸ್, ಇಟ್ಸ್ ಹಿಸ್, ಅವನದು, ಅವಳದು, ಅವರದು, ದೇರ್ಸ್, ಹೌದಾ? ಹೌದು ಅಲ್ಲೋ? ಅವರ್ಸ್, ಹೌದಿಲ್ಲ? ಮೈನ್ ಆಯ್ತಲ್ವಾ? ಸೊ ನೋಡ್ರಿ, ಇಟ್ ಈಸ್ ಮೈನ್. ನೋಡ್ರಿ, ಇಲ್ಲಿ ಮೈನ್ ಅಂತಕ್ಕಂಥದ್ದು ಇಟ್ಸ್ ನಾಟ್, ಈಗ ಆಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಬಂದಿದೆ ಸರ್, ಹೌದು. ಆದ್ರೆ ಅದು ಏನ್ ತೋರಿಸ್ತಾ ಇದೆ? ಪೊಸೆಸಿವ್ನೆಸ್ ಅನ್ನು ತೋರಿಸ್ತಾ ಇದೆ, ಸ್ವಾಮ್ಯತೆಯನ್ನು ತೋರಿಸ್ತಾ ಇದೆ. ಯಾವ್ದ್ರದ್ದು ಮೇಲೆ ನೀವು ಒಡೆತನವನ್ನು ಹೊಂದಿರ್ತೀರಿ. ನೀವು ನೋಡ್ರಿ, ಈ ಪೆನ್ ಯಾರ್ದು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ನಮ್ದು ಸರ್ ಅಂತ ನೀವು ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಇದು ನಮ್ದು ಐತಿ. ಸೊ ಹಂಗಾಗಿ ಇಟ್ಸ್ ಅವರ್ಸ್, ಇಟ್ ಈಸ್ ಅವರ್ಸ್. ಓಕೆ. ಸೊ ಈ ರೀತಿ ನೋಡ್ರಿ ಸ್ನೇಹಿತರೆ, ಬಹಳ ಸಿಂಪಲ್, ಎಕ್ಸಾಮ್ಸ್ ಗಳಲ್ಲಿ ಕೇಳ್ಬಿಡ್ತಾನೆ. ಸೊ ಸಬ್ಜೆಕ್ಟಿವ್ ಪ್ರೊನೌನ್ ಅಂದ್ರೆ ಏನು, ಆಬ್ಜೆಕ್ಟಿವ್ ಪ್ರೊನೌನ್ ಅಂದ್ರೆ ಏನು, ಮತ್ ಪೊಸೆಸಿವ್ ಅಂದ್ರೆ ಏನಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಹೌದಾ? ಅಂದ್ರೆ ಏನ್ರಿ? ರೆಫರ್ಸ್ ಟು ಪರ್ಸನ್ ಆರ್ ಥಿಂಗ್ಸ್. ಓಕೆನಾ? ಸೊ ನಾವೇನ್ ಮಾಡೋಣ, ಈಗ ರಿಫ್ಲೆಕ್ಸಿವ್ ಗೆ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರಿಫ್ಲೆಕ್ಸಿವ್ ಅಂದ್ರೆ ನಾವೆಲ್ಲ ಕೇಳಿರ್ತೀವಿ ಏನ್ರಿ? ಆತ್ಮಾರ್ಥಕ ಸರ್ವನಾಮ ಅಂತ ಕೇಳಿರ್ತೀವಿ ಕನ್ನಡದಲ್ಲಿ. ಸೊ ಐ ಡೋಂಟ್ ವಾಂಟ್ ಟು ಆಕ್ಚುಲಿ ಟೆಲ್ ಇನ್ ಕನ್ನಡ, ಬಟ್ ಮೋಸ್ಟ್ ಆಫ್ ಮೈ ವ್ಯೂವರ್ಸ್ ಆರ್ ಕನ್ನಡ, ಲೈಕ್ ಕನ್ನಡಿಗಸ್. ಸೊ that's why I use Kannada or any other languages. So ಇಲ್ಲಿ ರಿಫ್ಲೆಕ್ಸಿವ್ ಅಂದ್ರೆ ಏನ್ರಿ? ಆತ್ಮಾರ್ಥಕ ಅಂತ ಕರಿತೀವಿ. ಅಂದ್ರೆ ಯಾವ್ದ್ರಿ? ಯಾವ ಸಬ್ಜೆಕ್ಟ್ ಕರ್ತೃ ಪದದ ಮೇಲೆನೆ ಈಗೇನ್ ಕರ್ಮದ ಪದ ಇರ್ತದಲ್ಲ, ಸೇಮ್ ಅಂತ ತೋರ್ಸೋದಪ್ಪ, ಅದ್ರ ಮೇಲೆನೆ ಕೆಲಸ ಮಾಡ್ಬೇಕು. ಅಂದ್ರೆ ಏನ್ರಿ? ಇಟ್ ರೆಫರ್ಸ್ ಬ್ಯಾಕ್ ಟು ದ ಸೇಮ್ ಪರ್ಸನ್. ಯಾವ ವ್ಯಕ್ತಿ, ಈಗ ನಾನ್ ಮಾಡಿದ್ರೆ ನನ್ನ ಮೇಲೆ ಅದು ರಿಫ್ಲೆಕ್ಟ್ ಆಗ್ಬೇಕು, ನೀವು ಮಾಡಿದ್ರೆ ನಿಮ್ ಮೇಲೆ ರಿಫ್ಲೆಕ್ಟ್ ಆಗ್ಬೇಕು, ಹೌದಿಲ್ಲ? ಕರ್ಮ ರಿಟರ್ನ್ಸ್ ಕೇಳಿರಿಲ್ಲ. ಸೊ ಹಂಗಾಗಿ ನೋಡ್ರಿ, ಇಲ್ಲಿ ಐ ಇತ್ತಪ್ಪ, ಐ ಇದ್ದಿದ್ ಏನಾಗತ್ತಿ? ಐ ಇದ್ದಿದ್ ಮೈ ಸೆಲ್ಫ್ ಆಗ್ತದ. ಇವ್ ಇದ್ದಿದ್ ಏನಾಗತ್ತ? ಇವ್ ಇದ್ದಿದ್ದು ಯುವರ್ ಸೆಲ್ಫ್ ಆಗತ್ತೆ, ಯುವರ್ ಸೆಲ್ಫ್ ಆಗತ್ತೆ. ಓಕೆನಾ? ಎರಡು, ಯುವರ್ ಸೆಲ್ಫ್. ಓಕೆ, ಯುವರ್ ಸೆಲ್ಫ್, ಹೌದಾ? ಎಲ್ಲಿ ಸೆಲ್ಫ್ ಅನ್ನತ್ತ ಅದು ಒಂದ್ರ ಬಗ್ಗೆ ಮಾತಾಡೋ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ. ಓಕೆನಾ? ವಿ ಐತಪ್ಪ, ವಿ ಡು ಅವರ್ ಸೆಲ್ಫ್. ನೋಡ್ರಿ, ವಿ ಡು ಅವರ್ ಸೆಲ್ಫ್ಸ್, ನಾಟ್ ಸೆಲ್ಫ್. ಓಕೆ. ಅಂಡ್ ದೇ ಇದ್ದಿದ್ದು ಏನಾಗ್ತದ? ದೇ ಇದ್ದಿದ್ದು ದೆಮ್ ಸೆಲ್ಫ್ಸ್, ದೆಮ್ ಸೆಲ್ಫ್ಸ್. ಓಕೆ, ಸೆಲ್ಫ್ ಅಲ್ಲ, ದೆಮ್ ಸೆಲ್ಫ್ಸ್. ಓಕೆ, ದೆನ್ ಏನಾಗತ್ತೆ ಸ್ನೇಹಿತರೆ? ಇಟ್ ಇದ್ದಿದ್ದು ಇಟ್ ಸೆಲ್ಫ್, ಸೆಲ್ಫ್. ಓಕೆ, ಮತ್ತೇನು? ಶಿ ಇದ್ದಿದ್ದು ಹರ್ ಸೆಲ್ಫ್. ಮತ್ತೆ ಸಿ ಸೆಲ್ಫ್ ಅಂತ ಅಂದಿರಿ, ಮತ್ತೆ ನೀವು ಸಿ ಸೆಲ್ಫ್ ಬರೋದಿಲ್ಲ ಸ್ನೇಹಿತರೆ. ಹಿ ಇದ್ದಿದ್ದು ಹಿಮ್ ಸೆಲ್ಫ್. ಓಕೆ, ಹಿಮ್ ಸೆಲ್ಫ್. ನೋಡಿ ಸ್ನೇಹಿತರೆ, ಇಷ್ಟೇ. ಇದನ್ನ ನೀಟಾಗಿ ನೋಡ್ಕೊಳ್ರಿ, ಸಾಕಪ್ಪ. ಈಗ ನೋಡ್ರಿ, ಇದು ಐ ಐತಿ, ಐ ಮೇಲೆನೆ ಹೋಗೈತಿ ನೋಡ್ರಿ, ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ ನಾನ. ನೋಡ್ರಿ, ಐ ಡೂ ಮೈ ಸೆಲ್ಫ್. ನೋಡ್ರಿ, ಇದನ್ನೇ ಹೇಳಿದ್ದು. ಐ ಐತ್ರಿ, ನೋಡ್ರಿ, ಇಟ್ ರೆಫರ್ಸ್ ಬ್ಯಾಕ್ ಟು ದ ಸೇಮ್ ಪರ್ಸನ್. ಈ ಪರ್ಸನ್ ಮೇಲೆನೆ ಕೆಲಸ ಆಗ್ಬೇಕು, ಸೇಮ್ ಪರ್ಸನ್. ಓಕೆ. ಸೊ ನೋಡ್ರಿ, ಐ ಡೂ ಮೈ ಸೆಲ್ಫ್, ನಾನ್ ನನ್ನಷ್ಟಕ್ ಮಾಡ್ತೇನೆ. ನೋಡ್ರಿ, ವಿ ಡೂ, ನೋಡ್ರಿ, ವಿ ಡೂ ಅವರ್ ಸೆಲ್ಫ್, ವಿ ಡೂ ಅವರ್ ಸೆಲ್ಫ್, ನಾವು ನಮ್ಮಷ್ಟಕ್ ಮಾಡ್ತೀವಿ. ನೋಡ್ರಿ, ಸಿ ಡಸ್, ಸಿ ಡಸ್, ನಿಮ್ಗೆಲ್ಲರಿಗೂ ಗೊತ್ತಿದೆ, ಥರ್ಡ್ ಪರ್ಸನ್ ಸಿಂಗುಲರ್ ಬಂದ್ರೆ ವರ್ಬ್, ಹೆಲ್ಪಿಂಗ್ ವರ್ಬ್ ಕೂಡ ಏನಾಗ್ಬೇಕ? ಸಿಂಗುಲರ್ ಆಗ್ಬೇಕ. ಸೊ ಇದು ಪ್ಲೂರಲ್ ಐತೆ, ಇದು ಕೂಡ ಪ್ಲೂರಲ್ ಐತಿ, ಹಂಗಾಗಿ ಪ್ಲೂರಲ್ ಹೋಗ್ಯದ. ಇಲ್ಲಿ ಸಿ ಡಸ್ ಹರ್ ಸೆಲ್ಫ್. ನೋಡಿ ಸ್ನೇಹಿತರೆ, ಸಿ ಡಸ್ ಹರ್ ಸೆಲ್ಫ್. ಇಲ್ಲಿ ಹರ್ ಸೆಲ್ಫ್, ಅವರ್ ಸೆಲ್ಫ್ಸ್, ಬೈ ಸೆಲ್ಫ್, ಇಲ್ಲೇನ್ ಬಂದಾವಲ್ಲ ಸ್ನೇಹಿತರೆ, ಇವುಗಳಿಗೆಲ್ಲ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಯಾವುದು ರಿಫ್ಲೆಕ್ಟ್ ಆಗ್ತದೋ ಅದನ್ನ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಟೈಪ್ ಇದೆ, ನಾವು ಹೋಗೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಈಗ ಪೊಸೆಸಿವ್ ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬಾ ಹೇಳುವಂತ ಅವಶ್ಯಕತೆ ಇಲ್ಲ, ಬಹಳ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾನೆ. ಪೊಸೆಸಿವ್ ಅಂದ್ರೆ ಏನಪ್ಪಾ? ಯಾವ ಒಂದು ವಸ್ತುವಿನ ಮೇಲೆ, ಯಾವ ವ್ಯಕ್ತಿಯ ಮೇಲೆ, ಯಾವ ಒಂದು ಸಿಟಿ, ಈಗ ನೋಡ್ರಿ, ನಮ್ಮ ಸಿಟಿ ಅಂತೀವಿ, ಧಾರವಾಡ ಅಂದ ತಕ್ಷಣ ನಮ್ಮದು ಅಂತ. ಎಲ್ಲಿ ನಮ್ಮದು, ನನ್ನದು ಅಂತ ಹೇಳ್ತದೋ, ಎಲ್ಲಿ
ಅದರ ಮೇಲೆ ನೀವು ಒಡೆತನವನ್ನ ಹೊಂದಿರ್ಬೇಕ, ಅದರ ಮೇಲೆ ಸ್ವಾಮ್ಯತೆಯನ್ನ ಪೊಸೆಸಿವನ್ನ ಹೊಂದಿರ್ಬೇಕು. ಬಹಳ ಆತ್ಮಾಭಿಮಾನಿ ಸಂಬಂಧ ಅಂತೀವಲ್ಲ, ಹೌದಾ? ಸೊ ಅಂತಹ ಒಂದು ಸಂಬಂಧವನ್ನ ಹೊಂದಿರ್ಬೇಕ. ಅಂದ್ರ ಇಟ್ ಶೋಸ್ ಓನರ್ಶಿಪ್ ಆರ್ ಪೊಸೆಷನ್. ಪೊಸೆಷನ್ ಅಂದ್ರೆ ಏನ್ರಿ? ಸ್ವಾಮ್ಯತೆಯನ್ನ ತೋರಿಸ್ತಕ್ಕಂಥದ್ದು. ಓನರ್ಶಿಪ್ ಅಂದ್ರೆ ಒಡೆತನನ್ನ ತೋರಿಸ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈಗ ಯಾವ ವರ್ಡ್ಸ್ ಅಂತ ಯಾವ ವರ್ಡ್ ಅಂದ್ರೆ ನೋಡ್ರಿ, ಹಿಸ್, ನೋಡ್ರಿ, ಹಿಸ್, ಹರ್ಸ್, ಅವರ್ಸ್, ಹೌದಾ? ದೇಸ್, ಹೌದಾ? ಮತ್ತೆ ಮೈನ್, ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಈ ತರ ಹೆಂಗ್ ಬರ್ತದೆ ಸರ್ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ದಿಸ್ ಈಸ್ ಮೈ ಕಾರ್. ನೋಡ್ರಿ, ನನ್ನ ಕಾರು ಅಂತ ಹೇಳ್ಬೇಕಾದ್ರೆ ಮೈ ಕಾರ್ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ಮೈ ಕಾರ್, ಹೌದಾ? ಬರ್ತದ? ಬರಲ್ಲ. ಯಾಕೆ ಹೇಳ್ರಿ? ಮೈ ಆದ್ಮೇಲೆ ಕಾರ್ ಬಂದಿದೆ ಅಂದ್ರೆ ಇದನ್ನ ಅಡ್ಜೆಕ್ಟಿವ್ ಹೇಳ್ಬಿಡ್ತೀವಿ ಸ್ನೇಹಿತರೆ. ಸೊ ಚೆಕ್ ಮಾಡ್ತಾ ಇದ್ದೆ ಹೇಗಿರ್ತದ ನಿಮ್ಮ ಈ ನೋಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಇದನ್ನ ಬಳಸ್ಬೇಕಾದ್ರೆ ಹಿಂಗೆ ಹೇಳ್ಬಿಡ್ತೀವಿ. ಆದ್ರೆ ಇಲ್ಲಿ ಮೈ ಅಂತಕ್ಕಂಥದ್ದು ಪರ್ಸನಲ್ ಆಗತ್ತೆ ಅಂತ ನಾ ಹೇಳಿದ್ದೆ. ಸೊ ದಿಸ್ ನೋಡ್ರಿ, ಈಗ ಏನಾಗತ್ತ, ದಿಸ್ ಕಾರ್ ಈಸ್ ಮೈನ್. ಇದು ನನ್ನ ಕಾರು ಅಂತ ಹೇಳ್ಬೇಕಾದ್ರೆ ದಿಸ್ ಕಾರ್ ಈಸ್ ಮೈನ್ ಅಂತಕ್ಕಂಥದ್ದು ಏನಾಗತ್ತೆ, ಇಲ್ಲಿ ಪೊಸೆಸಿವ್ ಆಗ್ತದೆ, ಹೌದಾ? ದಟ್ ಈಸ್ ಅವರ್ಸ್, ಅದು ನಮ್ಮದು ಅಂತ ಹೇಳ್ಬೇಕಾದ್ರೆ ದಟ್ ಈಸ್ ಅವರ್ಸ್. ಅವರ್ಸ್ ಅಂತ ಹೇಳ್ಬೇಕಾದ್ರೆ ಅವರ್ಸ್ ಅಂತಕ್ಕಂಥದ್ದು ಏನಾಗ್ತದ, ಇಲ್ಲಿ ಪೊಸೆಸಿವ್ ಓನರ್ಶಿಪ್ ಅನ್ನ ತೋರಿಸ್ತದ. ಓಕೆ, ಮತ್ತೇನಾಗ್ತದ ಈ ರೀತಿಯಾದಂತ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಸ್ ಐತಿ, ನೋಡ್ರಿ, ದಿಸ್ ಇಸ್ ಹಿಸ್ ಪೆನ್ ಅಂತ ಹೇಳ್ಬೇಕಾದ್ರೆ ದಿಸ್ ಪೆನ್ ಇಸ್ ಹಿಸ್ ಅಂತ ಹೇಳ್ಬೇಕಾದ್ರೆ ಏನೋ ಅವಂದು ಅಂತ ಹೇಳ್ಬೇಕಾದ್ರೆ ಅವಳದು ಅಂತ ಹೇಳ್ಬೇಕಾದ್ರೆ ಅದರ್ದು ಅಂತ ಹೇಳ್ಬೇಕಾದ್ರೆ, ಹೌದಾ? ಇಟ್ಸ್ ಅಂತ ಬರ್ಕೊಂಡಿರ್ಬೇಕಾದ್ರೆ ಇಟ್ಸ್, ನೋಡ್ರಿ, ಇಟ್ಸ್ ಬರ್ದಿರ್ಲಿಲ್ಲ. ಸೊ ಈ ಒಂದು ಪದಗಳು ಏನ್ ಮಾಡ್ತದ, ಪೊಸೆಷನ್ ಅನ್ನ ತೋರಿಸ್ತದ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಪಾಯಿಂಟ್ ಟು ಸ್ಪೆಸಿಫಿಕ್ ಅಂತ ಹೇಳಿದ್ವಿ. ಪಾಯಿಂಟ್ ಟು ಸ್ಪೆಸಿಫಿಕ್ ಅಂದ್ರೆ ಏನ್ರಿ? ಅದು ನನ್ನ ಪೆನ್ನು, ಇದು ನನ್ನ ಪೆನ್ನು, ಇವು ನನ್ನ ಶೂಸ್ಗಳು, ಅವು ನನ್ನ ಶೂಸ್ಗಳು, ಇವು ನನ್ನ ಸಾಕ್ಸ್ಗಳು, ಅಲ್ಲಿದೆಯಲ್ಲ ಅದು ನನ್ನ ಕಾರು, ಇಲ್ಲಿದೆಯಲ್ಲ ಇದು ನನ್ನ ಬೈಕ್ ಅಂತ ಹೇಳ್ತೀವಲ್ವಾ, ಅದು, ಇದು, ಇವುಗಳು, ಅವುಗಳು ಅಂತ ಏನ್ ಹೇಳ್ತೀವಲ್ಲ, ಸೊ ಅಂತವುಗಳನ್ನ ನೋಡ್ರಿ, ದಿಸ್, ದ್ಯಾಟ್, ದೀಸ್, ದೋಸ್, ಸಚ್, ಹೌದಾ? ಈ ರೀತಿಯಾಗಿ ನಾವು ಈ ರೀತಿಯಾದಂತಹ ಪದಗಳಿಗೆ ನಾವು ಡೆಮೋನ್ಸ್ಟ್ರೇಟಿವ್ ಅಂದ್ರೆ ಏನ್ರಿ? ಡೆಮೋ, ನೋಡ್ರಿ, ಡೆಮೋ ಕ್ಲಾಸ್ ಹೇಳಿ ಸರ್ ಅಂತೀವಿ ಅಂದ್ರೆ ಏನ್ರಿ? ತೋರಿಸುವ ಕ್ಲಾಸ್. ಡೆಮೋ ಅಂದ್ರೆ ಏನ್ರಿ? ತೋರಿಸು. ಹಂಗ ಡೆಮೋನ್ಸ್ಟ್ರೇಟ್ ಅಂದ್ರೆ ಏನ್ರಿ? ತೋರಿಸುವ ಪದಗಳು. ಇವು ತೋರಿಸ್ತದೆ ನೋಡ್ರಿ, ದಿಸ್. ಈಗ ನೋಡ್ರಿ ಸರ್, ದಿಸ್ ದ್ಯಾಟ್ ಯಾವಾಗ ಬಳಸ್ಬೇಕ ನೋಡ್ರಿ, ದಿಸ್ ದ್ಯಾಟ್, ದಿಸ್ ಮತ್ತೆ ದೀಸ್ ನಿಮ್ಮ ಹತ್ರ ಇರ್ಬೇಕಾದ್ರೆ, ನಿಮಗೆ ಸಮೀಪ ಇರ್ಬೇಕು, ನಿಮ್ಮ ಕೈಗೆ ಎಟಕ್ಬೇಕು. ನೋಡ್ರಿ, ಈಗ ನಾನು ಇದನ್ನ ತೋರಿಸ್ಬಿಟ್ಟು ದಟ್ ಈಸ್ ಮೈ ಪೆನ್ ಅಂದ್ಬಿಟ್ರು, ವಾಹ್ ಎಂತ ಮಸ್ತರ್ಪ, ಕೈಯಾಗಿ ಹಿಡ್ಕೊಂಡು ದ್ಯಾಟ್ ಅನ್ನಾಗತ್ತಾನ ಅನಸ್ತೈತಿಲ್ಲೋ. ಸೊ ಅದನ್ನ ದಿಸ್ ಈಸ್ ಮೈ ಮಾರ್ಕರ್, ದಿಸ್ ಈಸ್ ಮೈ ಮಾರ್ಕರ್ ಅಂತೇವೆ. ದಿಸ್ ಈಸ್ ಇದು ಅಂತ ನೋಡ್ರಿ, ಪಾಯಿಂಟ್ ಮಾಡತ್ತೀನಿಲ್ಲೋ, ದಟ್ ಈಸ್ ಮೈ ಕಾರ್, ಅದು ನನ್ನ ಕಾರ್. ದ್ಯಾಟ್ ಅಂತ ಇಲ್ಲ, ದಿಸ್ ಈಸ್ ಮೈ ಕಾರ್ ಅಂತ ಹೇಳಿದ್ರೆ ಇದನ್ನ ತೋರಿಸಿ, ಸೊ ರಾಂಗ್ ಆಗತ್ತಲ್ವಾ. ಸೊ ಆ ರೀತಿ ದೀಸ್ ಆರ್ ಮೈ ಶೂಸ್, ದೋಸ್ ಆರ್ ಮೈ ಸಾಕ್ಸ್ ಅಂತ ಹೇಳ್ಬೇಕಾದ್ರೆ ಇವುಗಳು ನೋಡ್ರಿ, ದಿಸ್ ಅಂದ್ರ ಇದು, ದ್ಯಾಟ್ ಅಂದ್ರ ಅದು, ದೀಸ್ ಅಂದ್ರೆ ಇವುಗಳು, ದೋಸ್ ಅಂದ್ರ ಅವುಗಳು. ಅರ್ಥ ಆಗ್ತದೆ? ಓಕೆ, ಸಚ್ ಎಕ್ಸೆಪ್ಷನಲ್ ಆಗಿ ಬಂದ್ರೆ ನೀವು ನೋಡಿ ಸ್ನೇಹಿತರೆ ಪಾಯಿಂಟ್ ಟು ಸ್ಪೆಸಿಫಿಕ್ ಹೆಂಗೆ ಇರ್ತದೆ ನೋಡ್ರಿ. ದಿಸ್ ಈಸ್ ಮೈ ಕಾರ್. ಇಲ್ಲಿ ನೋಡ್ರಿ, ಈಗ ನಮ್ ಫೋಕಸ್ ಏನಿರ್ಬೇಕ, ದಿಸ್ ಮೇಲೆ ಇರ್ಬೇಕ. ದಟ್ ಈಸ್ ಮೈ ಡಾಗ್. ಅರ್ಥ ಆಗ್ತಿದ್ಯಾ? ದೀಸ್ ಆರ್ ಮೈ ಶೂಸ್ ಅಂತ ಹೇಳ್ಬೇಕಾದ್ರೆ ನೋಡಿ, ಇಲ್ಲಿ ದಟ್, ದಿಸ್ ಇವೆಲ್ಲ ಏನಾಗುತ್ತೆ, ಪಾಯಿಂಟ್ ಟು ಸ್ಪೆಸಿಫಿಕ್, ಪಾಯಿಂಟ್ ಮಾಡಿ ತೋರಿಸ್ಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ. ಎಸ್, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಇದನ್ನ ಲಾಸ್ಟ್ ಟೈಮು VAO ಏನಿದೆಯಲ್ಲ 2024 ಅಕ್ಟೋಬರ್ ಅಲ್ಲಿ ನಡೀತಲ್ಲ, ಅದರಲ್ಲಿ ಈ ಕ್ವಶನ್ ಬಂದಿದೆ ಸ್ನೇಹಿತರೆ.
ರಿಲೇಟಿವ್ ಪ್ರೊನೌನ್ ಮೇಲೆ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ರಿಲೇಟಿವ್ ಪ್ರೊನೌನ್ ಏನ್ರಿ, ಇಟ್ ಜಾಯಿನ್ಸ್ ಟು ಸೆಂಟೆನ್ಸಸ್ ಅಂಡ್ ಗಿವ್ಸ್ ಮೋರ್ ಇನ್ಫಾರ್ಮೇಶನ್. ಏನಿಲ್ಲ ಸ್ನೇಹಿತರೆ, ರಿಲೇಟ್ ಅಂದ್ರೆ ಏನ್ರಿ, ರಿಲೇಟ್ ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದ್ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಅನ್ಕೊಡ್ರಿ, ಫಾರ್ ಎಕ್ಸಾಂಪಲ್ ಈಗ ಓಕೆ ರವಿ ಸರ್ ಇಸ್ ಅ ಟೀಚರ್ ಹೂ ಆಲ್ಸೋ ಡಾಕ್ಟರ್ ಅಂತ ಏನಾದ್ರು ಒಂದು. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ರವಿ ಸರ್ ಟೀಚರ್ಸ್ ಇಂಗ್ಲಿಷ್. ಓಕೆ, ರವಿ ಸರ್ ಟೀಚರ್ಸ್ ಇಂಗ್ಲಿಷ್ ಆಯ್ತಾ. ಹೂ ಸರ್ವ್ಸ್, ಹೂ gives motivation to. ಈಗ ನೋಡ್ರಿ ಇಲ್ಲಿ ಹೂ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ, ಇಲ್ಲಿ ನೋಡ್ರಿ ರವಿ ಸರ್ ಟೀಚರ್ಸ್ ಇಂಗ್ಲಿಷ್ ಹೂ ಗಿವ್ಸ್ ಮೋಟಿವೇಶನ್ ಟು ಅಂದ್ರೆ ಮೋಟಿವೇಶನ್ ಕೂಡ ಕೊಡ್ತಾರೆ ಮತ್ತೆ ಟೀಚ್ ಕೂಡ ಅವರೇ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಹೂ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ, ಈ ಒಂದು ಕ್ಲಾಸ್, ಇದನ್ನೊಂದು ಕ್ಲಾಸ್ ಅಂತ ಕರಿತೀವಿ ನಾವು ಒಂದು ಸೆಂಟೆನ್ಸ್ ಅನ್ನ, ಇದೊಂದು ಕ್ಲಾಸ್. ಇವೆರಡನ್ನ ಜೋಡಣೆ ಮಾಡ್ಲಿಕ್ಕೆ ಅಂದ್ರೆ ಜಾಯಿನ್ ಮಾಡ್ಲಿಕ್ಕೆ ಏನಾಗ್ತಾ ಇದೆ, ಹೂ ಅಂತಕ್ಕಂಥದ್ದು. ನೆನ್ಪಿರ್ಲಿ, ಹೂ ಅಂತಕ್ಕಂಥದ್ದು ಆಲ್ವೇಸ್ ಪರ್ಸನ್ ಬಗ್ಗೆ ಮಾತನಾಡುತ್ತೆ, ಒಂದು ಪರ್ಸನ್. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ ನೋಡ್ರಿ ದಿಸ್ ಈಸ್ ದ ಮ್ಯಾನ್ ಹೂಮ್. ಇದು ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ದಿಸ್ ಇಸ್ ದ ಮ್ಯಾನ್ ಹೂಮ್ ಐ ವಾಂಟೆಡ್ ಟು ಮೀಟ್. ನೋಡಿ ಇಲ್ಲಿ ದಿಸ್ ಇಸ್ ದ ಮ್ಯಾನ್ ಹೂಮ್ ಐ ವಾಂಟೆಡ್ ಟು ಮೀಟ್. ಅರ್ಥ ಆಗ್ತಿದ್ಯಾ? ನೋಡ್ರಿ ಫಾರ್ ಎಕ್ಸಾಂಪಲ್ ಇನ್ನು ಏನಂದ್ರೆ ಇಲ್ಲಿ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಹೂ ಹೂಸ್ ಹೌದಾ, ದ್ಯಾಟ್ ಹೌದಾ, ವಿಚ್, ಈ ರೀತಿ ವರ್ಡ್ಗಳೇನಾವಲ್ಲ. ಸೊ ನಿಮ್ಗೆ ಅನಿಸ್ಬಹುದು ಇದು ಸರ್ ಇಂಟ್ರಾಗೇಟಿವ್ ಹೌದಲ್ರಿ, ಹೌದು ಇಂಟ್ರಾಗೇಟಿವ್ ಹೌದು, ಮತ್ತೆ ಇದು ವರ್ಕ್ ಮಾಡಕ್ ಬರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದೋ ಒಂದ್ ಮಾಲ್ ಅಲ್ಲಿ ಒಂದು ಬಟ್ಟೆ ನೋಡಿರ್ತೀರಿ, ಆ ಬಟ್ಟೆ ಇವತ್ತು ಯಾರೋ ಒಬ್ರು ಹಾಕೊಂಡ್ಬಿಡ್ತಾರಪ್ಪ, ಇಲ್ಲಿ ನಾವೇನೇ ಹೇಳ್ತಿದ್ದು ದಿಸ್ ಈಸ್ ದ ಡ್ರೆಸ್ ವಿಚ್ ಐ ವಾಂಟೆಡ್ ಟು ಬೈ ಅಂತ ಹೇಳ್ತಿರಿಲ್ಲೋ, ಇದೇ ಡ್ರೆಸ್ ಅನ್ನ ನಾನ್ ತಗೊಳ್ಬೇಕಾಗಿತ್ತು. ನೋಡ್ರಿ ಅಲ್ಲಿ ನೋಡಿರ್ತಕ್ಕಂಥ ಬಟ್ಟೆ, ಇಲ್ಲಿ ನೋಡಿರ್ತಕ್ಕಂಥ ಬಟ್ಟೆ ಎರಡು ಒಂದೇ. ನಾವು ಎರಡನ್ನು ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೇವೆ, ರಿಲೇಟ್ ಮಾಡ್ತೇವೆ. ಏನನ್ನ ಆ ಮಾಲಲ್ಲಿ ನೋಡಿದ್ದು ಮತ್ತೆ ಇಲ್ಲಿ ನಿಮ್ಮ ಹತ್ರ ಇರೋದು ಎರಡು ಒಂದೇ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಸೊ ಫಾರ್ ಎಕ್ಸಾಂಪಲ್ ಈಗ ಪ್ರದೀಪ್ ಈಸ್ ಲೈಕ್ ಬ್ರದರ್ ಆಫ್ ರವಿ ಸರ್ ಹೂ ಆಲ್ಸೋ ಲೈಕ್ ವರ್ಕ್ಸ್ ಇನ್ ಅ ಕಂಪನಿ ಅಂತ ಹೇಳಿದ್ರೆ ಪ್ರದೀಪ್ ಬಗ್ಗೆನೇ ಮಾತಾಡ್ತಿದ್ವಿ. ಇವರೊಬ್ರು ಅವ್ರ ತಮ್ಮನೂ ಹೌದು, ಅವರೇ ಆ ಕಂಪನಿಯಲ್ಲಿ ವರ್ಕ್ ಮಾಡೋರು ಅವರೇ ಅಂತ ಹೇಳ್ಬೇಕಾದ್ರೆ ಅಲ್ಲಿ ರಿಲೇಟ್ ಮಾಡ್ತಾ ಇದೀವಿ ನೋಡಿ, ಅವ್ರ ವರ್ಕಿಗೂ ಮತ್ತೆ ಅವ್ರ ನಮ್ ತಮ್ಮ ಅನ್ನೋದನ್ನು ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸಿ ಈಸ್ ದ ಸ್ಟೂಡೆಂಟ್ ಆಫ್ ಅವರ್ ಕಾಲೇಜ್ ಹೂ ಆಲ್ಸೋ ಅ ಡಾಟರ್ ಆಫ್ ಅವರ್ ಪ್ರಿನ್ಸಿಪಲ್ ಅಂತ ಹೇಳ್ಬೇಕಾರೆ ಇವರು ಒಬ್ಬ ಸ್ಟೂಡೆಂಟು ಹೌದು, ಜೊತೆಗೆ ನಮ್ಮ ಪ್ರಿನ್ಸಿಪಾಲ್ ಮಗಳು ಹೌದು ಅಂತ ಹೇಳ್ಬೇಕಾದ್ರೆ ಎರಡು ಅವ್ರ ಮಗಳು ಹೌದು ಅನ್ನೋದು ಮತ್ತು ಸ್ಟೂಡೆಂಟ್ ಹೌದು ಅನ್ನೋದನ್ನ ಜಾಯಿನ್ ಮಾಡಕ್ಕೆ ಹೂ ಆಲ್ಸೋ ಅ ಸ್ಟೂಡೆಂಟ್ ಅಂತ ಹೇಳ್ತಿದೀವಲ್ಲ, ಅಲ್ಲಿ ಜಾಯಿನ್ ಮಾಡ್ತಾ ಇದ್ದೇವೆ. ಅದನ್ನ ನಾವೇನಂತ ಹೇಳ್ತೀವಿ, ರಿಲೇಟಿವ್ ಪ್ರೊನೌನ್ ಅಂತ ಹೇಳ್ತೀವಿ ಸರ್. ಬಹಳ ಸಿಂಪಲ್. ಓಕೆನಾ? ಒಂದ್ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ತಿದ್ರೆ ಅಂದ್ರೆ ಇಲ್ಲಿ ರವಿ ಸರ್ ಬಗ್ಗೆ ಮಾತನಾಡ್ತಿದ್ರೆ ಅಂದ್ರೆ ರವಿ ಸರ್ ಬಗ್ಗೆನೇ ಇಲ್ಲಿ ಮಾತಾಡ್ಬೇಕು ನೀವು. ಮತ್ತೆ ಇಲ್ಲಿ ರವಿ ಸರ್ ಟೀಚರ್ಸ್ ಇಂಗ್ಲಿಷ್ ಅಂಡ್ ಹೂ ಆಮೇಲೆ ಬೇರೆ ಯಾರ್ದು ಹೆಸರು ಹಾಕಿ ಮಾಡಿದ್ರೆ ದಟ್ ಈಸ್ ನಾಟ್ ಕಾಲ್ಡ್ ಆಸ್ ಅ ರಿಲೇಟಿವ್ ಪ್ರೊನೌನ್ ಅನ್ಸ್ಕೊಳ್ಳುತ್ತೆ ಅಂದ್ರೆ. ಹಂಗಾಗಿ ತುಂಬಾ ಈಸಿ ಸ್ನೇಹಿತರೆ. ನೋಡ್ರಿ ದ್ಯಾಟ್, ನೋಡ್ರಿ ದಿಸ್ ಇಸ್ ದ ಕಾರ್ ದ್ಯಾಟ್ ಐ ವಾಂಟೆಡ್ ಟು ಬೈ ಅಂತ ಹೇಳಿದ್ರೆ ಇದೇ ಕಾರ್ ನಾ ತಗೋಬೇಕು ಅನ್ಕೊಂಡಿದ್ದೆ ಅಂತ ಹೇಳ್ಬೇಕು, ಇದೇ ಕಾರ್ ಅಂತ ಹೇಳ್ತೀವಿ. ನೋಡ್ರಿ ಇದೇ ಅಂತ ಏನ್ ಮಾಡತ್ತೀವಿ, ರಿಲೇಟ್ ಮಾಡತ್ತೀವಿ, ಇದೇ ಕಾರ್ ಅಂತ ಹೇಳಿ. ಸೊ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಅದನ್ನ ವಿಚ್ ಅಂತ ಆಲ್ರೆಡಿ ಹೇಳಿದೆ. ಹೂಸ್, ನೋಡ್ರಿ ದ ಗರ್ಲ್ ಹೂಸ್ ಬ್ಯಾಗ್ ವಾಸ್ ಲಾಸ್ಟ್ ಈಸ್ ಕ್ರೈಯಿಂಗ್ ಅಂತ ಹೇಳಿದ್ರೆ ಯಾವ ಹುಡುಗಿಯ ಬ್ಯಾಗ್ ಕಳ್ಕೊಂಡಿದ್ದಾಳೋ ಅದ ಹುಡುಗಿ ಅಳಾತಾಳ ಅಂತ ಹೇಳ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಹೂಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ತುಂಬಾ ಸಿಂಪಲ್. ಮತ್ತೊಂದ್ಸರಿ ಪಾಸ್ ಮಾಡಿ ಕೇಳಿಸ್ಕೊಳ್ರಿ, ಅರ್ಥ ಆಗ್ತದೆ. ಓಕೆ, ಎಸ್, ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಸೊ ಇಂಡೆಫಿನೆಟ್ ಪ್ರೊನೌನ್ ಅನ್ನ ನೋಡೋಣ ಸ್ನೇಹಿತರೆ ಇವಾಗ. You previously told that the relative pronoun is asked in the previous year behavior question paper. So how it will ask? No, you mean that what was the question? Question. Okay, thank you. Yeah, I was actually forgotten. So see, there was a question like that the question was, I who am your king will lead you. This was the question part. In 2024 they have asked this question and the option were I and be or yours
C, who, and the D is you. So this was the question, and I hope you would answer because already you have heard my class. So ನೋಡಿ ಇಲ್ಲಿ ಐ ಏನಪ್ಪ, ಐ ಅಂದ್ರೆ ನಮಗೆ ಗೊತ್ತದ ಇದು ಒಂದು ಪರ್ಸನಲ್ ಪ್ರೊನೌನ್. ಹೌದಾ, ಪರ್ಸನಲ್ ಪ್ರೊನೌನ್ ಅಂತ ಗೊತ್ತು. ಯುವರ್ ಅಂತ ಹೇಳಿದ್ರು ನಮಗೆ ಇದು ಪರ್ಸನಲ್ ಪ್ರೊನೌನ್ ಆಗ್ತದೆ. ಸೊ ಯು ಅಂತ ಹೇಳಿದ್ರು ನಮಗೆ ಇದು ಪರ್ಸನಲ್ ಪ್ರೊನೌನ್ ಆಗತ್ತೆ. ಹೌದಾ, ಸೊ ಉಳಿದಿದ್ದೇನು ಹೂ ಅಂತಕ್ಕಂಥದ್ದು, ಇದು ನಮ್ಮ ರಿಲೇಟಿವ್ ಪ್ರೊನೌನ್. ಸೊ ಈಗ ತಾನೇ ನಿಮ್ಗೆ ಹೇಳಿದೆ ನಾನು ಹೂ ಅಂದ್ರೆ ಏನು ಅಂತ. ಸೊ ಇಲ್ಲಿ ನೋಡ್ರಿ, ಅವ್ರ ಕ್ವಶನ್ ಮೇಲ್ಗಡೆ ಕೇಳಿದ್ರು. ಸೊ ಐಡೆಂಟಿಫೈ ದಿ ರಿಲೇಟಿವ್ ಪ್ರೊನೌನ್ ಅಂತಾನೆ ಅಲ್ಲಿ ಕೇಳಿದ್ರು. ಸೊ ನೀವೇನ್ ಮಾಡ್ಬೇಕು, ರಿಲೇಟಿವ್ ಪ್ರೊನೌನ್ ಐಡೆಂಟಿಫೈ ಮಾಡ್ಬೇಕಾಗಿತ್ತು. ನೋಡಿ ಇಲ್ಲಿ ಐ ಹೂ ಆಮ್ ಯುವರ್ ಕಿಂಗ್ ವಿಲ್ ಲೀಡ್ ಯು ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಐ ಅಂತದಿದೆ, ಹೂ ಅಂತಕ್ಕಂಥದ್ದಿದೆ, ಯುವರ್ ಅಂತಕ್ಕಂಥದ್ದಿದೆ, ಯು ಅಂತಕ್ಕಂಥದ್ದಿದೆ. ಪ್ರೊನೌನ್ ಇರೋದೇ ಈ 4. ಹೌದಾ, ಸೊ ಇಲ್ಲಿ ಆನ್ಸರ್ ಆಲ್ರೆಡಿ ನಾನು ನಿಮ್ಗೆ ಯಾಕೆ ಆನ್ಸರ್ ಅಲ್ಲ ಯಾಕೆ ಆನ್ಸರ್ ಅಂತ ಹೇಳಿದೀನಿ ಸ್ನೇಹಿತರೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಸೊ ಎಸ್, ಥ್ಯಾಂಕ್ ಯು. ಸೊ ಈಗ ನಾವು ಇಂಡೆಫಿನೆಟ್ ಪ್ರೊನೌನ್ಗೆ ಹೋಗೋಣ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇಂಡೆಫಿನೆಟ್ ಪ್ರೊನೌನ್ ಅಂದ್ರೆ ಏನ್ರಿ? ನೋಡ್ರಿ, ಇಟ್ ರೆಫರ್ಸ್ ಟು ನಾನ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್. ನೋಡಿ ಸ್ನೇಹಿತರೆ, ಇಂಡೆಫಿನೆಟ್ ಅಂದ್ರೆ ಏನ್ರಿ? ಅನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಹೌದಾ, ಇಟ್ ರೆಫರ್ಸ್ ಟು ನಾನ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್. ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಆಗಿರಲ್ಲ ಮತ್ತೆ ಸ್ಪೆಸಿಫಿಕ್ ಆಗಿ ಇರಲ್ಲ ಸ್ನೇಹಿತರೆ. ಅದು ಯಾವ ರೀತಿ ಇರಲ್ಲ, ಯಾವ್ಯಾವ್ದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಇಟ್ ರೆಫರ್ಸ್ ಟು ನಾನ್ ಸ್ಪೆಸಿಫಿಕ್ ಆರ್ ನಾನ್ ಪರ್ಟಿಕ್ಯುಲರ್ ಆಗಿರಲ್ಲ, ಸ್ಪೆಸಿಫಿಕ್ ಆಗಿನೂ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ, someone is calling you. someone ಅಂದ್ರೆ ಯಾರೋ ಒಬ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ರೋನಿಟ್ ಬಂದಿದ್ದಾನೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಏ ರೋನಿಟ್ ಬಾರಪ್ಪ ಅಂತೀವಿ. ಯಾಕಂದ್ರೆ ಪರ್ಟಿಕ್ಯುಲರ್ ವಿ ಆರ್ ಆಕ್ಚುಲಿ ಕಾಲಿಂಗ್ ಹಿಸ್ ನೇಮ್, isn't it? ಸೊ ಯಾರೋ ಒಬ್ರು ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಿನಗೆ ಏನೋ ಹೇಳ್ಬೇಕು ಅನಿಸ್ತಾ ಇದೆ ಅಂತ ಹೇಳುವಾಗ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನೋಡಿ ಇಲ್ಲಿ ಸಮಥಿಂಗ್. ಹೌದಾ, ಸಮಥಿಂಗ್ ಅಂದ್ರೆ ಏನೋ ಹೇಳಬೇಕು. ಓಕೆ, ಸಮ್ವೇರ್ ಎಲ್ಲೋ ಒಂದ್ ಕಡೆ. ಹೌದಾ, ಸಮ್ವೇರ್ ವಿ ಆರ್ ಗೋಯಿಂಗ್ ಸಮ್ವೇರ್, ಎಲ್ಲೋ ಒಂದ್ ಕಡೆ. ಹೌದಾ, ಎಲ್ಲೋ ಒಂದು ಕಡೆ ಅಂತ ಹೇಳ್ಬೇಕಾದ್ರೆ, ಅಥವಾ ನೋಡ್ರಿ ಫಾರ್ ಎಕ್ಸಾಂಪಲ್ ಸಮ್ ಕೆಲವು, ಫ್ಯೂ ಸ್ವಲ್ಪ. ಹೌದಾ, ಅಥವಾ ನೋ ಒನ್ ಈಸ್ ಕಮಿಂಗ್ ಟು ಸಿ ಯು, ಯಾರು ಬರ್ತಾ ಇಲ್ಲ, ಯಾರು ಇಲ್ಲ. ಫ್ಯೂ ಅಂದ್ರೆ ಸ್ವಲ್ಪ, ಕೇವಲ ಕೆಲವು ಅಥವಾ ಸ್ವಲ್ಪ. ಹೌದಾ, ಫ್ಯೂ ಮಿನಿಟ್ಸ್ ಅಂತ ಹೇಳ್ತೀವಿ, ಸಮ್ ಅಂದ್ರೆ ಸ್ವಲ್ಪನೇ. ಹೌದಾ, ಸೊ ನೆಕ್ಸ್ಟ್ ನೋಡ್ರಿ, ಫಾರ್ ಎಕ್ಸಾಂಪಲ್ ಎನಿ ಒನ್ ಕ್ಯಾನ್ ಕಮ್, ಎನಿ ಒನ್ ಕ್ಯಾನ್ ಅಟೆಂಡ್ ದ ಕ್ಲಾಸ್, ಯಾರಾದರೂ. ಹೌದಾ, ಯಾರಾದರೂ. ಹೌದಾ, ಸೊ ಮತ್ತೇನು ಬರ್ಬೋದು ನೋಡ್ರಿ, ನೋಬಡಿ ಈಸ್ ಕಮಿಂಗ್, ನೋಬಡಿ, ಯಾರು ನಿಮಗೆ ನೋಬಡಿ ಈಸ್ ಕಮಿಂಗ್ ಅಂದ್ರೆ ಯಾರು ಬರ್ತಾ ಇಲ್ಲ. ಸೊ ಈ ರೀತಿ ನೋಡಿ, ಯಾವ್ದಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಸ್ಪೆಸಿಫಿಕ್ ಇದ್ರೆ ಹೇಳ್ರಿಪ್ಪ, ಏನಾದ್ರು ಸ್ಪೆಸಿಫಿಕ್ ಇದೆಯಾ? ಐ ವಾಂಟ್ ಟು ಟೆಲ್ ಯು ಸಮಥಿಂಗ್, ಸಮ್ವೇರ್. ನೋ, ಫಾರ್ ಎಕ್ಸಾಂಪಲ್ ಎಲ್ಲೂ ಇಲ್ಲ ಅಂದ್ರೆ ನೋವೇರ್. ನೋಡ್ರಿ, ಟುಡೇ ವಿ ಆರ್ ಗೋಯಿಂಗ್ ನೋವೇರ್ ಅಂದ್ರೆ ಎಲ್ಲೂ ಇಲ್ಲ ಅಂತ ಹೇಳ್ಬೇಕಾದ್ರೆ ವಿ ಆರ್ ಗೋಯಿಂಗ್ ನೋವೇರ್, ಎಲ್ಲೂ ಇಲ್ಲ. ಈಸಿ ಇದೆ ಅಲ್ಲ? ತುಂಬಾ ಈಸಿ ಇದೆ ಸ್ನೇಹಿತರೆ. ಸಮಥಿಂಗ್, ಸಮ್ವೇ, ಸಮ್, ಫ್ಯೂ, ನೋ ಒನ್, ಎನಿ ಒನ್, ನೋಬಡಿ. ನೋಡ್ರಿ, ಸೆವರಲ್ ಆಸ್ಪಿರೆಂಟ್ಸ್, ನೋಡ್ರಿ, ವಿ ನೀಡ್ ಸೆವರಲ್ ಪಾರ್ಟಿಸಿಪೆಂಟ್ ಇನ್ ದ ಪ್ರೋಗ್ರಾಮ್. ಅಂದ್ರೆ ಒಂದು ಪ್ರೋಗ್ರಾಮ್ಗೆ ಬಹಳಷ್ಟು ಜನ ಬೇಕಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಾವು ವಿ ನೀಡ್ ಫ್ಯೂ ಮೆಂಬರ್ಸ್ ಅಂತ ಹೇಳಿದ್ರೆ ಹೇಳ್ಬಹುದು. ಈ ರೀತಿ ನೀವು ಏನಾದ್ರು ಹೇಳ್ರಿ, ಸಮ್ ಒನ್ ಈಸ್ ಕಮಿಂಗ್, ಸಂಬಡಿ. ನೋಡ್ರಿ, ಇಲ್ಲಿ ಸಮ್ ಒನ್ ಬರ್ದಿಲ್ಲ ಅಂತ ಕಾಣ್ತದ. ನೋಡ್ರಿ, ಸಮ್ ಒನ್ ಈಸ್ ಕಾಲಿಂಗ್ ಯು, ಯಾರೋ ಒಬ್ರು ಕರೆಯತಾರೆ. ಓಕೆ, ಯಾರೋ ಒಬ್ರು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಇಂಡೆಫಿನೆಟ್ ಪ್ರೊನೌನ್ ಅಂತ ಕರಿತೀವಿ. ಇಂಡೆಫಿನೆಟ್ ಅಂದ್ರೆ ನಿರ್ದಿಷ್ಟವಾಗಿ ಇರೋದಿಲ್ಲ, ಅನಿರ್ದಿಷ್ಟವಾಗಿರ್ತದೆ. ಹೌದಾ, ನೋಡ್ರಿ, ಸೆವರಲ್ ಹಾಕತ್ತೀವಿ, ನಿರ್ದಿಷ್ಟವಾಗಿ 5 ಜನ 6 ಜನ ಅಂತ ಹೇಳತ್ತಿಲ್ಲ. ಸಮ್ಮನ್ ಅಂತೀವಿ, ಯಾರೋ ಒಬ್ರು ಅನ್ನತ್ತೀವಿ. ನೋವೇರ್ ಅಂತ ಹೇಳಿ ಎಲ್ಲೂ ಇಲ್ಲ ಅಂತ ಹೇಳ್ತೀವಿ, ನಿರ್ದಿಷ್ಟವಾಗಿ ಹೇಳ್ತಾ ಇಲ್ಲ ನಾವು. ಹೌದಾ, ಈ ರೀತಿಯಾಗಿ ಬರ್ತಕ್ಕಂಥದ್ದನ್ನ ನಾವು ಇಂಡೆಫಿನೆಟ್ ಪ್ರೊನೌನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನೀವೆಲ್ಲರೂ ಈಗ ಕಾಯ್ತಿರ್ಬೋದು, ಒಂದು ಟ್ರಿಕ್ಸ್, ಒನ್ ಪ್ರೊನೌನ್ ಅಲ್ವಾ? ಸೊ ಅದನ್ನ ಲಾಸ್ಟಿಗೆ ನಿಮ್ಗ ಒಂದೆರಡು ಟ್ರಿಕ್ಸ್ ಅನ್ನ ಹೇಳಿ ನಾನು ನಿಮ್ಗೆ ಬಿಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಂಟರಾಗೇಟಿವ್ ಪ್ರೊನೌನ್. ಇಂಟರಾಗೇಟಿವ್ ಅಂದ್ರೆ ಆಲ್ರೆಡಿ ನಾನು ಇಂಡೆಕ್ಸ್ ಒಳಗಡೆ ಅಂದ್ರೆ ಹೇಳ್ಬೇಕಾದ್ರೆ ವೆನ್ ಐ ವಾಸ್ ಟೆಲ್ಲಿಂಗ್ ಅಬೌಟ್ all types, I have told you like what do you mean by interrogative pronoun. So see, for example, it uses to ask questions.
means to ask question. So how do you ask question? When you see somebody, or when you talk to your friends, when you ask something like, ಹೇಗಿದೀಯಾ, ಏನ್ ಮಾಡ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ, ಅಲ್ವಾ, ನೀನ್ ಯಾರು, ಹೇಗೆ ಅಂತ ಕೇಳ್ಬೇಕ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಹೂ ಈಸ್ ಯುವರ್ ಫ್ರೆಂಡ್? Who is your friend? Where are you going? Where are you going? What are you doing? Right? What are you doing? ನೋಡ್ರಿ, ಎವ್ರಿಥಿಂಗ್ ಇಸ್ ಕ್ವಶನ್ ಮಾರ್ಕ್ ಬರ್ಬೇಕ್ರಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೋಡ್ರಿ, ಹೂ, ವಾಟ್, ವೇರ್, WH ಕ್ವಶನ್ ಏನು ಬರ್ತದಲ್ಲ, ಎಲ್ಲವನ್ನ ಸಹ ನಾವೆಂತ ಕರಿತೀವಿ? ಇಂಟ್ರಾಗೇಟಿವ್ ಪ್ರೊನೌನ್ ಅಂತ ಕರಿತೀವಿ ಅಲ್ವಾ? ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಟೈಪ್ ನ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ರೆಸಿಪ್ರೋಕಲ್ ಪ್ರೊನೌನ್. ರೆಸಿಪ್ರೋಕಲ್ ಅಂದ್ರೆ ಏನ್ರಿ? ಪರಸ್ಪರವಾಗಿ ನಾವು ಹೇಳ್ತಕ್ಕಂಥದ್ದನ್ನ. ಸೊ ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಕೇವಲ ಎರಡೇ ಇದಾವ್ರಿ. ಯಾವುದು ನೋಡ್ರಿ? ಈಚ್ ಅದರ್. ನೋಡ್ರಿ, ಈಚ್ ಅದರ್. ಮತ್ತೊಂದೇನಪ್ಪಾ ಅಂದ್ರೆ ಒನ್ ಅನದರ್ ಅಂತ ಬರುತ್ತೆ ಸ್ನೇಹಿತರೆ. ನೋಡ್ರಿ, ಇವೆರಡೇ ಬರುತ್ತೆ ಸ್ನೇಹಿತರೆ, ಈಚ್ ಅದರ್ ಮತ್ತ ಒನ್ ಅನದರ್ ಅಂತೇಳಿ. ನೋಡ್ರಿ, ಈ ಈಚ್ ಅದರ್ ಒಂದು ಒಳ್ಳೆ ಟ್ರಿಕ್ಸ್ ಅನ್ನ ಹೇಳ್ತೀನಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ನೀವು ನೆನಪಿಟ್ಕೊಳ್ಬೇಕು, ಮತ್ತೆ ಯಾವತ್ತೂ ಮರಿಬಾರ್ದು. ಓಕೆನಾ? ಈಚ್ ಅದರ್ ಅಂತಕ್ಕಂಥದ್ದು ಸ್ನೇಹಿತರೆ, ಈಚ್ ಅದರ್ ಅಂದ್ರೆ ಏನ್ ಗೊತ್ತೇನ್ರಿ? ಇಬ್ಬರ ನಡುವೆ ಅಷ್ಟೇ ಬಳಸ್ಬೇಕ, ಇಬ್ಬರ ಜೊತೆ ಮಾತ್ರ ಆಗ್ಬೇಕು. ಹೆಂಗ ನೋಡ್ರಿ? ದ ಟೂ ಸಿಸ್ಟರ್ಸ್ ಲವ್ ಈಚ್ ಅದರ್. ನೋಡ್ರಿ, ಈಚ್ ಅದರ್. ನೋಡ್ರಿ, ಇಲ್ಲಿ ಇಬ್ಬರದಷ್ಟೇ ಮಾತಾಡತ್ತೀವಿ, ಟು. ವೆರಿ ಸಿಂಪಲ್, ಹೌದಾ? ಅಂಡ್ ನೋಡ್ರಿ, ಐ ಅಂಡ್ ಮೈ ಬ್ರದರ್ ಲವ್ ಈಚ್ ಅದರ್. ನಾನು ಮತ್ತು ನನ್ನ ತಮ್ಮ ಲವ್ ಈಚ್ ಅದರ್ ಅಂತ ಹೇಳ್ಬೇಕಾದ್ರೆ ಈಚ್ ಅದರ್ ಅನ್ನ ಬಳಸ್ತೀವಿ, ಇಲ್ಲಿ ಇಬ್ಬರ ಮಧ್ಯೆ ಮಾತ್ರ. ಇಲ್ಲಿ ನೋಡ್ರಿ, ಒನ್ ಅನದರ್ ಅಂತ ಹೇಳಿದ್ರೆ, ನೋಡ್ರಿ ಇಲ್ಲಿ ಒನ್ ಅನದರ್ ಅಂತ ಹೇಳಿದ್ರೆ, ಸ್ನೇಹಿತರೆ, ನೋಡ್ರಿ, ಎರಡಕ್ಕಿಂತ ಹೆಚ್ಚು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 100 ಆಗ್ಬೋದು, ಲಕ್ಷ ಆಗ್ಬೋದು. ಓಕೆನಾ? ಸೊ ಏನಾದ್ರೂ ಆಗ್ಬೋದು. ಸೊ ದಿಸ್ ಇಸ್ ನಾಟ್ ಫಾರ್ 2 ಮೆಂಬರ್ಸ್, ದಿಸ್ ಇಸ್ ಮೋರ್ ದನ್ ಟು, ಎರಡಕ್ಕಿಂತ ಹೆಚ್ಚು. ಹೇಗೆ ನೋಡ್ರಿ? ದ ಸ್ಟೂಡೆಂಟ್ಸ್ ರೆಸ್ಪೆಕ್ಟ್ ಒನ್ ಅನದರ್. ಓಕೆ, ಸೊ ದ ಸ್ಟೂಡೆಂಟ್ ರೆಸ್ಪೆಕ್ಟ್ಸ್ ಒನ್ ಅನದರ್. ಇಲ್ಲಿ ನೀವು ಈಚ್ ಅದರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಎರಡಕ್ಕಿಂತ ಹೆಚ್ಚದ. ಸೊ ಹಂಗಾಗಿ ದ ಸ್ಟೂಡೆಂಟ್ಸ್ ರೆಸ್ಪೆಕ್ಟ್ ಒನ್ ಅನದರ್. ನೋಡ್ರಿ, ನೋಡ್ರಿ, ಫಾರ್ ಎಕ್ಸಾಂಪಲ್, ದ ಟೀಮ್ ಮೆಂಬರ್ಸ್ ಕಂಗ್ರಾಚುಲೇಟೆಡ್ ಒನ್ ಅನದರ್. ಅಂದ್ರೆ ಟೀಮ್ ಮೆಂಬರ್ಸ್ ಏನಿರ್ತಾರೆ, ಪರಸ್ಪರವಾಗಿ ಏನ್ ಮಾಡ್ತಿದ್ರು, ಅಭಿನಂದನೆಗಳು ಹೇಳ್ಕೊಂಡ್ರು ಅಂತ ಹೇಳ್ಬೇಕಾದ್ರೆ ನಾವು ಹಿಂಗೆ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಈಚ್ ಅದರ್ ಮತ್ತ ಒನ್ ಅನದರ್ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈಚ್ ಅದರ್ ಅಂತಕ್ಕಂಥದ್ದು 2, ಇದು ಎರಡಕ್ಕಿಂತ ಹೆಚ್ಚು. ಹೌದಾ? 3 ಆಗ್ಬೋದು, ಏನಾಗ್ಬೋದು. ದಟ್ ಈಸ್ ದ ಟ್ರಿಕ್ಸ್ ಯು ಹ್ಯಾವ್ ಟು ರಿಮೆಂಬರ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅರ್ಥ ಆಗ್ತಿದೆ ಸ್ನೇಹಿತರೆ? ನೆಕ್ಸ್ಟ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಡಿಸ್ಟ್ರಿಬ್ಯೂಟಿವ್. ಬಹಳ ಇಂಪಾರ್ಟೆಂಟ್. SSC, GD ಏನೇ ಎಕ್ಸಾಮ್ಸ್ ಅಲ್ಲಿ ಸಿಂಗುಲರ್ ಆಗಿ ಕ್ವಶನ್ ಕೇಳ್ತಕ್ಕಂತಹ ಏಕೈಕ ಟಾಪಿಕ್ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್. ಮತ್ತೆ ಇದ ಕ್ವಶನ್ ಮೇಲೆ STR, GPSR, HSR, SSC, GD ಅಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ಕಮ್ಸ್ ಫ್ರಮ್ ದಿಸ್ ಟಾಪಿಕ್. ಯಾವುದು? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಸ್ನೇಹಿತರೆ. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಒಳಗಡೆ ಪಕ್ಕ 100% ಒನ್ ಪ್ರೊನೌನ್, ಒನ್ ಕ್ವಶನ್ ಕಂಪಲ್ಸರಿ ಇನ್ SSC, GD 100% ಕೇಳ್ತಾನೆ ಸ್ನೇಹಿತರೆ. ಹ್ಯಾಕ್ ಇರ್ತದೆ ಕ್ವಶನ್ ಅಂದ್ರೆ ಏನು ತಿಳಿಸ್ಕೊಡ್ತೀನಿ ನೋಡ್ರಿ. ಈಚ್ ಅಂತ ಇದೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಈಚ್ ಅನ್ನೋದು ಮತ್ತೆ ಐದರ್ ಅನ್ನೋದು ಅಥವಾ ನೈದರ್ ಅನ್ನೋದು ಎಲ್ಲ ಸಿಂಗುಲರ್ ಇರ್ತಾವ ಸ್ನೇಹಿತರೆ. ನೋಡ್ರಿ, ಅವು ಏನು ಒಂದು ಗುಂಪು, ಆದರೆ ಅವು ಒಂದು ಸಿಂಗುಲರ್ ಅನ್ನ ತೋರಿಸ್ತದ, ಸಿಂಗುಲರ್ ವರ್ಬ್ ಅನ್ನ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಡ್ರಿ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಲ್ವೇಸ್ ಟೇಕ್ಸ್ ಸಿಂಗುಲರ್ ವರ್ಬ್. ರಿಮೆಂಬರ್ ಮೈ ವರ್ಡ್ಸ್, ಎಲ್ಲರೂ ನೋಟ್ ಮಾಡಿ ಬರ್ಕೊಡ್ರಿ. ಆಲ್ವೇಸ್ ಟೇಕ್ ಸಿಂಗುಲರ್ ವರ್ಬ್, ಇಟ್ ನೆವರ್ ಗೋನಾ ಟೇಕ್ ಪ್ಲೂರಲ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಬಹಳ ಸಿಂಪಲ್. ನೋಡ್ರಿ, ಈಚ್ ಅಂದ್ರೆ ಏನ್ರಿ? ಎವ್ರಿ ಒನ್ ಸಪರೇಟ್ಲಿ. ಈಚ್ ಆಫ್ ದ ಬಾಯ್ಸ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ಈಚ್ ಆಫ್ ದ ಬಾಯ್ಸ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದರ್ ಒನ್ ಆಫ್ ಟು, ಎರಡರಲ್ಲಿ ಒಂದು, ಯಾವ್ದಾರ ಆಗ್ಬೋದು, ಎರಡರಲ್ಲಿ ಒಂದು. ಹೌದಾ? ಸೊ ನೋಡ್ರಿ, ಇಲ್ಲಿ ಐದರ್, ನಾಟ್ ಇವನ್ ಒನ್ ಆಫ್ ಟು, ಎರಡರಲ್ಲಿ ಒಂದು ಅಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನು, ನೈದರ್ ಆಫ್ ದ, ಹಿ ಸ್ಪೀಕ್ಸ್ ನೈದರ್ ಇಂಗ್ಲಿಷ್ ನಾರ್. ಈಗ ನೋಡ್ರಿ, ಈ ಸ್ಪೀಕ್ಸ್ ನೈದರ್ ಇಂಗ್ಲಿಷ್ ಆರ್
ಕನ್ನಡ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ಇಲ್ಲ ಕನ್ನಡನೂ ಇಲ್ಲ, ಹಂಗ ಎರಡೂ ಅಲ್ಲ ಅಂತಕ್ಕಂಥದ್ದು. ನಾಟ್ ಇವನ್ ಒನ್ ಆಫ್ ಟು ಅಂದ್ರೆ ಏನ್ರಿ, ಒಂದ್ರಲ್ಲಿ ಎರಡು ಯಾವ್ದು ಅಲ್ಲ ಅಂತ. ಹೌದಾ? ಸೊ ನೋಡ್ರಿ ಇಲ್ಲಿ ಈಚ್ ನೋಡ್ರಿ, ಈಚ್ ಆಫ್ ದ ಪ್ಲೇಯರ್ಸ್ ಪರ್ಫಾರ್ಮ್ಡ್ ವೆಲ್. ನೋಡಿ ಸ್ನೇಹಿತರೆ, ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಈದರ್ ಯು ಕ್ಯಾನ್ ಟೇಕ್ ಈದರ್ ರೋಡ್. ಎರಡು ರೋಡ್ ಗಳಲ್ಲಿ ಯಾವ್ದಾದ್ರು ಒಂದ್ ತಗೋಬಹುದು ನೀವು. ನೋಡ್ರಿ ಯು ಕ್ಯಾನ್ ಟೇಕ್ ಈದರ್ ರೋಡ್, ಎರಡರಲ್ಲಿ ಒಂದ್ ಯಾವ್ದಾದ್ರು. ಓಕೆ, ಸೊ ನೋಡ್ರಿ ಇಲ್ಲಿ ನೈದರ್. ನೈದರ್ ಅಂದ್ರೆ ಏನ್ರಿ, ಎಲ್ಲಿ ಏನ್ ಬರ್ತದ ಅವೆಲ್ಲ ನೆಗೆಟಿವ್ ಇರ್ತಾವ ಸ್ನೇಹಿತರೆ. ಈ ನಾರ್ ಆಗಿರ್ಬೋದು, ನೈದರ್ ಆಗಿರ್ಬೋದು, ಹೌದಾ, ನಾಟ್ ಆಗಿರ್ಬೋದು, ನೋ ಒನ್ ಆಗಿರ್ಬೋದು, ನನ್ ಆಗಿರ್ಬೋದು, ಎಲ್ಲವೂ ನೆಗೆಟಿವ್ ಆಗಿರ್ತದೆ. ನೋಡ್ರಿ ಇಲ್ಲಿ ನೈದರ್ ಆಫ್ ದ ಬುಕ್ಸ್ ಈಸ್ ಮೈನ್. ಇದ ನೋಡ್ರಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟ್ರಿಕ್ಸ್. SSC GD ಒಳಗಡೆ ಇಲ್ಲಿ ನೈದರ್ ಅಂತ ನೋಡಿರ್ತೀರಿ, ಇಲ್ಲಿ ಬುಕ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಅದ. ಸೊ ಇಲ್ಲಿ ಈಸ್ ಬರಬಾರ್ದು, ಆರ್ ಬರ್ಬೇಕಂತ ಅನ್ಕೋತೀರಿ, ಬಟ್ ದಟ್ ಈಸ್ ರಾಂಗ್. ಈಸ್ ಇಸ್ ದ ರೈಟ್ ಆನ್ಸರ್. ಸೊ ಈಸ ಬರ್ಬೇಕಾ, ಯಾಕಂದ್ರೆ ನಾ ಹೇಳಿದೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಆಲ್ವೇಸ್ ಟೇಕ್ಸ್ ಸಿಂಗುಲರ್ ವರ್ಬ್. ಹೌದಾ? ಸೊ ನೋಡ್ರಿ ಸ್ನೇಹಿತರೆ, ಈಗ ಇನ್ನೊಂದು ಹೇಳ್ತೀನಿ ನೋಡ್ರಿ, ಹೆಂಗ್ ಕೇಳ್ತಾನೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಈಚ್ ಆಫ್ ದ ಬಾಯ್ಸ್, ಈಚ್ ಆಫ್ ದ ಬಾಯ್ಸ್ ಈಸ್ ಪ್ರೆಸೆಂಟ್. ನೋಡ್ರಿ, ಈಚ್ ಆಫ್ ದ ಬಾಯ್ಸ್ ಈಸ್ ಪ್ರೆಸೆಂಟ್ ಅಂತ ಇತ್ತಪ್ಪ. ಈಚ್ ಆಫ್ ದ ಬಾಯ್ಸ್ ಈಸ್ ಪ್ರೆಸೆಂಟ್. ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ಈಚ್ ಆಫ್ ದ ಬಾಯ್ಸ್ ಐತಿ, ತಡಿ ಇಲ್ಲಿ ಆರ್ ಹಚ್ಬೇಕು ಅಂತ ದುಡುಕಿದ್ರಿ ಅಂತ ಹೇಳಿದ್ರೆ ನೀವು ಎಕ್ಸಾಮ್ ಇಂದ ಒಂದ್ 20,000 ಮಂದಿನ ಹಿಂದ್ ಬಂದಂಗ. ಎಷ್ಟ? 20,000. ಇದನ್ನ ಕರೆಕ್ಟ್ ಮಾಡಿದ್ರೆ ನೀವು ನೋಡಿ, ದಿಸ್ ಈಸ್ ರಾಂಗ್. ಯಾಕಂದ್ರೆ ಈಸ್ ಕರೆಕ್ಟ್ ಬಿಕಾಸ್ ಐ ಹ್ಯಾವ್ ಟೋಲ್ಡ್ ಯು ದಟ್ distributive pronouns always takes singular verbs. That is the important rule in English. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಆನ್ಸರ್ ನ ಮಾಡ್ಬೋದು ಸ್ನೇಹಿತರೆ. ಲಾಸ್ಟ್ ಟೈಮ್ ಈ ರೀತಿಯಾದಂತಹ ಒಂದು ಕ್ವಶನ್ ನ ಕೇಳಿದ್ರು. ಸೊ ಅದು VA ಎಕ್ಸಾಮ್ ಒಳಗಡೆ ಕೇಳಿದ್ರೆ ಅದು ಕ್ವಶನ್ ಪೇಪರ್ ಹೇಗಿದೆ ಅಂತ ಹೇಳಿ ನಾನ್ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಸ್ನೇಹಿತರೆ. ಯಾವ ಕ್ವಶನ್ ಹೇಗಿದೆ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಒಂದು ಕ್ವಶನ್ ಹೀಗಿದೆ, ನಾನ್ ನಿಮ್ಗೆ ಅದನ್ನ ಬರೆದು ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಒಂದು ಕ್ವಶನ್ ಯಾವ ರೀತಿ ಇದೆ ಅಪ್ಪ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಏನ್ ಕ್ವಶನ್ ಅಪ್ಪ ಅಂತ ಹೇಳಿದ್ರೆ, ಕ್ವಶನ್ ನೋಡ್ರಿ ಇಲ್ಲಿ ಒನ್ ಆಫ್ ದ ಸ್ಟೂಡೆಂಟ್, ನೋಡ್ರಿ ಒನ್ ಆಫ್ ದ ಸ್ಟೂಡೆಂಟ್, ಒನ್ ಆಫ್ ದ ಸ್ಟೂಡೆಂಟ್, ನೋಡ್ರಿ ಒನ್ ಆಫ್ ದ ಸ್ಟೂಡೆಂಟ್ ಅಟೆಂಡೆಡ್, one of the student attended the international okay, the international seminar held in Dubai. ನೋಡ್ರಿ ದುಬೈ. ಓಕೆ, ಸೊ ಸ್ನೇಹಿತರೆ ಯಾವುದೇ ಒಂದು ದುಬೈ ನೋಡಿ ಇಲ್ಲಿ. ಸೊ ನೋಡ್ರಿ ಇಲ್ಲಿ one of the student attended the international seminar held in Dubai. No error. ಸ್ನೇಹಿತರೆ ನೋಡಿ ಇಲ್ಲಿ ನಾವು ಒನ್ ಆಫ್ ದ ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಂತ ಹೇಳ್ಬೇಕಾದ್ರೆ ನಾವೇ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಒಬ್ಬ ಅನ್ಬೇಕಾದ್ರೆ ವಿದ್ಯಾರ್ಥಿಗಳ ಯಾವ್ದು ಇಲ್ಲಿ ಎರರ್ ಇದೆ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಒನ್ ಆಫ್ ದ ಸ್ಟೂಡೆಂಟ್ ಎ ಆಪ್ಷನ್ ಅಂತ ತಿಳ್ಕೊಳ್ರಿ, ಇದನ್ನ ಬಿ ಆಪ್ಷನ್ ಅಂತ ತಿಳ್ಕೊಳ್ರಿ. ದಿ ಇಂಟರ್ನ್ಯಾಷನಲ್ ಸೆಮಿನಾರ್ ಹೆಲ್ಡ್ ಇನ್ ದುಬೈ ಸಿ ಅಂತ ತಿಳ್ಕೊಳ್ರಿ. ನೋ ಎರರ್ ಇಸ್ ದ ಫೋರ್ತ್ ಅನ್ಕೊಳ್ರಿ. ಏನಾಗಿರ್ಬೋದು ಆನ್ಸರ್ ಗೆಸ್ ಮಾಡ್ರಿ ಸ್ನೇಹಿತರೆ. ಸೊ ಏನಿಲ್ಲ ಸ್ನೇಹಿತರೆ, ಒನ್ ಆಫ್ ದ ಸ್ಟೂಡೆಂಟ್ ಅಂದ್ರೆ ನಾವು ವಿದ್ಯಾರ್ಥಿ ಅಂತ ಹೇಳಕ್ ಬರಲ್ಲ, ಏನಂತ ಹೇಳ್ಬೇಕಾಗ್ತದ, ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಆಗ್ಬೇಕು ಸ್ನೇಹಿತರೆ. ಇಲ್ಲಿ ಎಸ್ ಸೇರಿಸಬೇಕಾಗಿತ್ತ, ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಅವರು ಕೊಟ್ಟಿಲ್ಲ. ಸೊ ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಸೊ ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದು, ಈ ರೀತಿಯಾಗಿ ನಾವು ಗುರುತಿಸಬಹುದು. ಈ ರೀತಿಯಾದಂತಹ ಒಂದೊಳ್ಳೆ ನೋಡ್ರಿ ಕ್ಲಾಸಸ್ ಗಳನ್ನು ತುಂಬಾ ಚೆನ್ನಾಗಿ ಕೇಳಿ, ಸೊ ಪದೇ ಪದೇ ಅದನ್ನ ರಿವಿಷನ್ ಮಾಡಿ, ಒಂದ್ ಯಾವ್ದೋ ಒಂದು ಟ್ರಿಕ್ಸ್ ಇರ್ತದ ಅದನ್ನ ತಿಳ್ಕೊಳ್ರಿ. ಈ ರೀತಿ ವರ್ಡ್ಸ್ ಗಳು ಬಂದಾಗ ಈಚ್ ಐದರ್ ಬಂದಾಗ ಅದು ಸಿಂಗುಲರ್ ತಗೊಳ್ಬೇಕು, ಅದು ಗೊತ್ತಾಗಿರ್ಬೇಕು. ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಆನ್ಸರ್ ಗಳನ್ನ ತಪ್ಪು ಮಾಡ್ಬಿಡ್ತೀವಿ. ಸೊ ಇವತ್ತಿನ ಕಾಲ ಹೇಗಿದೆ ಅಂದ್ರೆ, ಒಂದು ಕ್ವಶನ್ ನೀವು ರಾಂಗ್ ಮಾಡಿದ್ರೆ ಒಂದ್ 20,000 ಜನ ನಿಮ್ಮನ್ನ ಹಿಂದ್ ಹಾಕ್ತಾರ. ಒಂದೆರಡು ಕ್ವಶನ್ ಆನ್ಸರ್ ಕರೆಕ್ಟ್ ಮಾಡ್ರಿ ಅಂದ್ರೆ ಒಂದ್ 40,000 ಜನ ಮುಂದೆ ಹಾಕಿ ಹೋಗ್ತೀರಿ ನೀವು. ಇಷ್ಟು ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಇಂತಹ ಕಾಂಪಿಟೇಷನ್ ಒಳಗಡೆ ನೀವು ಹೇಗೆ ಪ್ರಿಪೇರ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಸೊ ಪಾಸ್ ಮಾಡಿ ವಿಡಿಯೋಗಳನ್ನ ಕೇಳಿ, ಅರ್ಥವಾದಲ್ಲಿ ಇಷ್ಟವಾದಲ್ಲಿ ಮಾತ್ರ ಕ್ಲಾಸಸ್ ಗಳನ್ನ ಕೇಳಿ ಸ್ನೇಹಿತರೆ. ಈಗ ಲಾಸ್ಟ್ ಒಂದು
ಎಂಪ್ಯಾಥೆಟಿಕ್ ಹೆಂಗಿರ್ತದ ಅಂತ ಹೇಳಿ ನೋಡ್ಕೊಂತ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೊನೆಯದಾಗಿ ಎಂಪ್ಯಾಥೆಟಿಕ್ ಅಂತ ಹೇಳಿದೆ ನಾನು. ಎಂಪ್ಯಾಥೆಟಿಕ್ ಅಂದ್ರೆ ಏನ್ರಿ? ನೋಡಿ ಸ್ನೇಹಿತರೆ, ಒತ್ತಿ ಹೇಳ್ತಕ್ಕಂಥದ್ದು. ನಿಮಗೆ ಈಗ ಅನಿಸ್ತಿರ್ಬೋದು, ಸರ ಇಲ್ಲಿ ಸೇಮ್ ಫಾರ್ಮ್ ಆಸ್ ರಿಫ್ಲೆಕ್ಸಿವ್ ತರಾನೇ ಇರ್ತದ, ಆದ್ರೆ ಇದ್ರ ಕೆಲಸ ಏನಾಗಿಲ್ರಿ. ಇವನ್ ಇಫ್ ಯು ರಿಮೂವ್ ದ ಪ್ರೊನೌನ್, ಇಟ್ ಸ್ಟಿಲ್ ಗಿವ್ ದ ಕರೆಕ್ಟ್ ಮೀನಿಂಗ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಐ, ನೋಡ್ರಿ, ಐ ಮೈ ಸೆಲ್ಫ್ ಕಂಪ್ಲೀಟೆಡ್ ದಿ ವರ್ಕ್ ಅಂತ ಹೇಳಿದ್ರೆ, ನೋಡ್ರಿ ಇಲ್ಲಿ ದಿ ವರ್ಕ್ ಅಂತ ಹೇಳಿದ್ರೆ, ನೋಡ್ರಿ ಇಲ್ಲಿ ನನ್ನಷ್ಟಕ್ಕೆ ನಾನಾ ಅಂತ ಒತ್ತಿ ಹೇಳೋದಷ್ಟೇ. ಇದ್ರ ಕೆಲಸ ಏನಪ್ಪಾ? ಇದು ಸಬ್ಜೆಕ್ಟ್, ಇದು ನಾನೇ ಅಂತ ಹೇಳಿ ಆ ಸಬ್ಜೆಕ್ಟ್ ಮೇಲೆ ಟ್ರಸ್ಟ್ ಅನ್ನ ಕೊಡ್ತಕ್ಕಂಥದ್ದು, ಒತ್ತಿ ಹೇಳ್ತಕ್ಕಂಥದ್ದು. ಅದು ಬಿಟ್ರೆ ಇನ್ನೇನ್ ಕೆಲಸ ಇಲ್ಲ ಸ್ನೇಹಿತರೆ ಇದರದ್ದು. ನೋಡ್ರಿ, ಇದು ಇಲ್ಲ ಅಂತ ಹೇಳಿದ್ರು ಏನಾಗ್ತದ? ನೋಡ್ರಿ, ಐ ಕಂಪ್ಲೀಟೆಡ್ ದ ವರ್ಕ್ ಆಗ್ತದ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಈಗ ರಿಫ್ಲೆಕ್ಸಿವ್ ಏನಾಗ್ತದ? ನೋಡ್ರಿ, ಹಿ ಹರ್ಟ್ ಹಿಮ್ಸೆಲ್ಫ್ ಅಂತ ಇರ್ತದ, ಹಿಮ್ಸೆಲ್ಫ್. ಹೌದಾ? ಸೊ ಇಲ್ಲಿ ನೀವು ಹಿಮ್ಸೆಲ್ಫ್ ತೆಗೆದ್ರೆ ಇಲ್ಲಿ ಅರ್ಥ ಕೆಡ್ತದ. ಹಿ ಹರ್ಟ್ ವಾಟ್? ಹಿಮ್ಸೆಲ್ಫ್ ಅಂತಕ್ಕಂಥ ರಿಫ್ಲೆಕ್ಸಿವ್ ಅಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಇರೋದಿಲ್ಲ. ಬಟ್ ಆದ್ರೆ ಇದ್ರಲ್ಲಿ ಹಂಗಿಲ್ಲ. ನೋಡ್ರಿ, ಇಲ್ಲಿ ಈ ಎಂಪಥೆಟಿಕ್ ಒಳಗಡೆ ಓನ್ಲಿ ನೋ ಆಕ್ಷನ್ ಬ್ಯಾಕ್ ಆಕ್ಷನ್ ಏನಿಲ್ಲ. ನೋಡ್ರಿ, ಐ ಮೈ ಸೆಲ್ಫ್ ಕಂಪ್ಲೀಟ್ ಇದೆ ವರ್ಕ್, ನನ್ನಷ್ಟಕ್ಕ ವರ್ಕ್ ಮಾಡಿದೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ದ ಪ್ರಿನ್ಸಿಪಲ್ ಹಿಮ್ಸೆಲ್ಫ್ the principal himself came to the class. ನೋಡ್ತೀರಾ? ನೋಡ್ರಿ, ಇಲ್ಲಿ ದ ಪ್ರಿನ್ಸಿಪಲ್ ಕೇಮ್ ಟು ದ ಕ್ಲಾಸ್ ಆಗತ್ತೆ, ಇದು ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಆದ್ರೆ ಎಲ್ಲಿ ಎಂಫಸೈಸ್ ಮಾಡ್ತೀವಿ? ಎಕ್ಸಾಂಪಲ್ ಕೇಳಿದ ಸ್ನೇಹಿತರೆ ಏನ್ ಕೇಳ್ತಾನಂದ್ರೆ, ನೋಡ್ರಿ, ಫಾರ್ ಎಕ್ಸಾಂಪಲ್ ಐ ಮೈ ಸೆಲ್ಫ್ ವೆಂಟ್ ಟು ಮಾರ್ಕೆಟ್ ಅಂತ ಕೇಳ್ತಾನೆ. I myself went to market ಅಂತ ಕೇಳ್ಬಿಟ್ಟು they underline myself. what is myself in pronoun ಕೊಟ್ಬಿಡ್ತಾನೆ. ಪರ್ಸನಲ್ ಪ್ರೊನೌನ್ ಕೊಡ್ತಾನೆ, ಎಂಪಥೆಟಿಕ್ ಪ್ರೊನೌನ್, ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕೊಡ್ತಾನೆ. ನೀವು ತಡಿ ಇಲ್ಲಿ ಶೆಲ್ಫ್ ಬಂದೈತಿ ಅಂತ ಹೇಳಿ ಇನ್ ಕೇಸ್ ನೀವೇನಾದ್ರು ರಿಫ್ಲೆಕ್ಸಿವ್ ಹಾಕಿದ್ರೆ ಅಂದ್ರೆ ರಾಂಗ್ ಆಗ್ತೈತಿ. ಎಂಪಥೆಟಿಕ್ ಇಸ್ ದ ರೈಟ್ ಆನ್ಸರ್. ಸೊ ಐ ಹೋಪ್ ನಿಮಗ ಒಂದೊಳ್ಳೆ ಕ್ಲಾಸಸ್ ಅನ್ನು ಫ್ರೂಟ್ಫುಲ್ ಆಗಿರ್ತಕ್ಕಂಥ ಸೆಷನ್ ಅನ್ನ ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಅರ್ಥವಾಗದೇ ಇದ್ದಲ್ಲಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಓಪನ್ ಆಗಿದೆ. ಯು ಕ್ಯಾನ್ ಕಮೆಂಟ್ ದೇರ್, ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್ಸ್ ರಿಗಾರ್ಡಿಂಗ್ ಮೈ ಕ್ಲಾಸಸ್. ಇಫ್ ಯು ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, if you do not understand, you can ask me anything. So you know that if you go to my description, there is my number is available. You can ask me any questions wherever you are from Karnataka. ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ ನೀವು ನನ್ನ ವಿಡಿಯೋಸ್ ಗಳನ್ನ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು. ಸ್ನೇಹಿತರೆ, ನಿಮಗೆ ನನ್ನ ಕ್ಲಾಸಸ್ಗಳು ಇಷ್ಟವಾದಲ್ಲಿ ಅರ್ಥವಾದಲ್ಲಿ ಮಾತ್ರ ಕೇಳಿಸ್ಕೊಳ್ರಿ. ಯಾಕಂದ್ರೆ ಇವತ್ತು ನಮ್ಗೆ ತುಂಬಾ ಕ್ಲಾಸಸ್ಗಳು ಅವೈಲೇಬಲ್ ಇರ್ತದೆ. ಆದ್ರೆ ನಾನ್ ನಿಮ್ಗ ಒಬ್ಬ ಭಾಷಾಶಾಸ್ತ್ರದ ವಿದ್ಯಾರ್ಥಿ ಆಗಿದ್ಕೊಂಡು ನನಗೆ ತುಂಬಾ ಪ್ರೀತಿ, ಮಕ್ಕಳಿಗೆ ಹ್ಯಾಕ್ ಕಲಿಸ್ಕೊಡ್ಬೇಕು ಏನು ಅಂತೇಳಿ ತುಂಬಾ ಪ್ರೀತಿಯಿಂದ ನಾನು ಕ್ಲಾಸಸ್ಗಳನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ನನ್ನ ಕ್ಲಾಸಸ್ಗಳು ಇಷ್ಟವಾದಲ್ಲಿ ಅರ್ಥವಾದಲ್ಲಿ ಮಾತ್ರ ನೀವು ನನ್ನ ಕ್ಲಾಸಸ್ ನ ಕೇಳಿ. ನಿಮ್ಗೆ ಇಷ್ಟ ಅನ್ಸಿದ್ರೆ, ಇನ್ಫಾರ್ಮೇಟಿವ್ ಆಗಿದೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ನಾನೇನು ನೋಡಿ ಸ್ನೇಹಿತರೆ, ನನ್ನ ಉದ್ದೇಶ ಇಷ್ಟೇ. ಯಾರೆಲ್ಲ ಇಂಗ್ಲಿಷ್ ಅಂದ್ರೆ ಬಹಳ ಕಷ್ಟ, ನಮಗ್ ಆಗೋದಿಲ್ಲ, ನನಗ ಈ ಪ್ರೊನೌನ್ಗಳಲ್ಲಿ ಬಹಳ ಟೆನ್ಷನ್, ನನಗ ಏನು ಪರ್ಸನಲ್ ಪ್ರೊನೌನ್ ಸಬ್ಜೆಕ್ಟಿವ್ ಅಂತಾರೆ, ಆಬ್ಜೆಕ್ಟಿವ್ ಅಂತಾರೆ, ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಯಾರೆಲ್ಲ ನೀವು ಬಹಳ ಕಷ್ಟ ಪಡ್ತಾ ಇದ್ದೀರಿ, ಅದಕ್ಕೆ ಸೊಲ್ಯೂಷನ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಈಜಿ ವೇ ಒಳಗಡೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಒಂದು ಸರಿ ಪೂರ್ತಿ ವಿಡಿಯೋನ ನೋಡಿ, ನೀವು ಎಂಜಾಯ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಇದನ್ನ ಲಾಸ್ಟ್